ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆಗಳು ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. ಎಸ್, ಇದು ಮೊದಲನೇದು, ಇದು ಎರಡನೇದು. ಎಸ್, ಯಾವುದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತಿದೆ ಒಂದು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಒಂದು ನಂಬರ್ನ, ಇಷ್ಟವಾದ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಪೈಲ್ ನಂಬರ್ 1 ಹಾಗೂ ಇದು ಪೈಲ್ ನಂಬರ್ 2. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ, ಏನು ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅಂದ್ಕೋತೀನಿ. ಪೈಲ್ ನಂಬರ್ 1. ಎಸ್, ಪೈಲ್ ನಂಬರ್ 1. ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲೇದಾಗಿ ಒಂದು ನಿಮಿಷ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ ಈ ಒಂದು ರೀಡಿಂಗ್ನ ನೋಡಿ. ಆ್ಯಂಡ್ ಯಾವ್ದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ರೆಸನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಪೈಲ್ ನಂಬರ್ 1. ಈ ಒಂದು ವಾರದಲ್ಲಿ ಹೆಚ್ಚು ನೀವು ರಾಮ ಜಪನ ಮಾಡ್ತಿದ್ದೀರಾ, ಹಾಗೆ ಹೊಸದಾಗಿ ಪರಿಚಯ ಆಗ್ತಿರೋ ವ್ಯಕ್ತಿಗಳಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಇದೆ. ನೀವಿರುವಂಥ ವಾತಾವರಣದಲ್ಲಿ ಹೆಚ್ಚಿನ ಬದಲಾವಣೆ ಇದೆ, ಹಾಗೆ ಹೆಚ್ಚಿನ ಯಶಸ್ಸಿಗೋಸ್ಕರ ಹಾಗೂ ನೀವು ಅಂದ್ಕೊಂಡಿರೋ ಕೆಲಸ ಆಗಲಿಕ್ಕೆ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಎಫರ್ಟ್ ನೀವು ಏನಾಗ್ತಿದ್ದೀರಾ. ಪೈಲ್ ನಂಬರ್ 1, ಹೆಚ್ಚಿನ ಮಟ್ಟದ ಅಭಿವೃದ್ಧಿನ ನೋಡ್ತಿದ್ದೀರಾ. ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳು ಆಗ್ತಿದೆ ಈ ಒಂದು ವಾರದಲ್ಲಿ. ಫಾರ್ ಪೈಲ್ ನಂಬರ್ 1. ಎಸ್, ಯಾವುದಾದ್ರೂ ಒಂದು ವಿಚಾರದಲ್ಲಿ ನೀವು ಫೋಕಸ್ ಮಾಡ್ತಿದ್ದೀರಾ, ಆ ವಿಚಾರದ ಬಗ್ಗೆನೇ ಹೆಚ್ಚಾಗಿ ಫೋಕಸ್ ಮಾಡಿದರೆ ಹಾಗೂ ಆ ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಂಡು ಮುಂದೆ ಹೋಗಿದ್ರೆ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಆ ಕೆಲಸದಲ್ಲಿ ಬೇಗ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಈ ಯಾವುದಾದ್ರೂ ದೇವಸ್ಥಾನದಲ್ಲಿ ಅಥವಾ ಗಣಪತಿ ದೇವಸ್ಥಾನದಲ್ಲಿ ಆಗಿರ್ಬೋದು, ಆಂಜನೇಯ ದೇವಸ್ಥಾನದಲ್ಲಿ ಆಗಿರ್ಬೋದು, ನೀವು ನಂಬಿರೋ ದೇವರ ಒಂದು ಅರ್ಕೆ ಏನಾದರೂ ಮಾಡಿರಬಹುದು, ವೃಕ್ಷಗಳಿಗೆ ನೀವು ಟ್ಯಾಗ್ ಮಾಡಿರ್ಬೋದು, ಏನಾದರೂ ಅಂದ್ಕೊಂಡು ಚೀಟಿ ಬರೆದಿರ್ಬೋದು, ಅಥವಾ ಏನಾದರೂ ವ್ರತ ಮುಖಾಂತರ ಏನಾದರೂ ನೀವು ವ್ರತ ಮಾಡ್ತಿರ್ಬೋದು, ಪೂಜೆ ಮಾಡ್ತಿರ್ಬೋದು. ನಿಮ್ಮ ಒಂದು ಕೆಲಸ ಏನಾಗಬೇಕು ಅಂತ ನೀವು ಗಣಪತಿಗೆ, ನೀವು ನಂಬಿರೋ ದೇವರಿಗೆ ಅರ್ಕೆ ಮಾಡಿದ್ದೀರಾ. ಈ ಒಂದು ಡಿಸೆಂಬರ್ ಮಂತ್ ಎಂಡಲ್ಲಿ ಆ ಕೆಲಸ ಕಂಪ್ಲೀಟಾಗಿ ಆಗ್ತಿದೆ, ತುಂಬಾ ಸಂತೋಷ ಆಗ್ತಿದೆ. ಆ್ಯಂಡ್ ಈ ಒಂದು ವಾರದಲ್ಲಿ ಕೂಡ ನಿಮ್ಮ ತಂದೆಯಿಂದ ನಿಮಗೆ ಸಂತೋಷದ ಒಂದು ಸುದ್ದಿ ಕೂಡ ಕೇಳ್ತಿದ್ದೀರಾ. ಹಾಗೆ ನಿಮ್ಮ ತಂದೆಯ ಸಪೋರ್ಟ್ ನಿಮಗೆ ತುಂಬಾ ಹೆಚ್ಚಾಗಿ ಈ ಒಂದು ವಾರದಲ್ಲಿ ಸಿಗ್ತಿದೆ. ನೀವು ಮಾಡ್ತಿರೋ ಕೆಲಸಕ್ಕೆ ಅವರ ಒಂದು ಸಪೋರ್ಟ್ ಇದೆ, ಆಶೀರ್ವಾದ ಇದೆ. ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಅಥವಾ ನಿಮಗೆ ಅದನ್ನು ಅವರು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಿಲ್ಲ ಅಥವಾ ನಿಮ್ಮ ಮುಂದೆ ಅದನ್ನು ತೋರಿಸ್ಕೋತಿಲ್ಲ. ಈ ವಾರದಲ್ಲಿ ಹೆಚ್ಚು ನಿಮಗೆ ಬೆಂಬಲ ಕೊಡ್ತಿದ್ದಾರೆ, ಹೆಚ್ಚು ನಿಮಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ, ಹೆಚ್ಚು ನಿಮಗೆ ಪ್ರೀತಿ ಗೌರವ ಕೊಡ್ತಿದ್ದಾರೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಮಟ್ಟದ ಲಾಭ ಇದೆ. ಹಾಗೆ ಮೈಂಡಲ್ಲಿ ಏನೋ ಒಂದು ಥಿಂಕ್ ಮಾಡ್ತಿದ್ದೀರಾ, ಕೆಲಸನೇ ಏನೋ ಒಂದು ಮಾಡ್ತಿದ್ದೀರಾ, ಆದ ಕಾರಣದಿಂದ ಆ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನಿಸ್ತಿದೆ ಪೈಲ್ ನಂಬರ್ 1ಗೆ. ಸೊ ನಿಮ್ಮ ಮನಸ್ಸು, ಮೈಂಡು ಎಲ್ಲ ನಿಮ್ಮ ಕೆಲಸದಲ್ಲಿ ಗಮನ ಕೊಡಿ. ಹೆಚ್ಚಿನ ಮಟ್ಟದ ಲಾಭ, ಹೆಚ್ಚಿನ ಮಟ್ಟದ ಅಭಿವೃದ್ಧಿನ ನೋಡ್ತಿದ್ದೀರಾ. ಹಾಗೆ ನಿಮ್ಮ ಲೈಫಾಗಿ ಸಡನ್ನಾಗಿ ಯಾವ ವ್ಯಕ್ತಿ ಬರ್ತಿದ್ದಾರೆ ಅವ್ರ ಬಗ್ಗೆ ತುಂಬ ರಿಸರ್ಚ್ ಮಾಡ್ತಿದ್ದೀರಾ. ಸಡನ್ನಾಗಿ ವ್ಯಕ್ತಿ ನನ್ನ ಲೈಫಿಗೆ ಯಾಕೆ ಬಂದಿದ್ದಾರೆ, ಹಾಗೆ ಇವ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು, ಇನ್ನಷ್ಟು ಕಾಳಜಿ, ಇನ್ನಷ್ಟು ವಿಚಾರನ ಗಮನ ವಹಿಸ್ತಿದ್ದೀರಾ. ಪೈಲ್ ನಂಬರ್ 1. ಸದ್ಯದ ಒಂದು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ, ಆ ವ್ಯಕ್ತಿಗಳಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ, ಆ ವ್ಯಕ್ತಿಗೂ ನಿಮ್ಮಿಂದ ಅವರ ಲೈಫಲ್ಲಿ ಚೇಂಜಸ್ ಇದೆ. ಒಂದು ಸ್ನೇಹ ಹೆಚ್ಚಾಗಿ ಇಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ ಇನ್ನಷ್ಟು ಗಟ್ಟಿ ಆಗ್ತಿದೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿ ಬರ್ತಿರೋದು. ಆ ಉದ್ದೇಶ ಏನು ಅಂತ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿತಿದೆ. ಹೆಚ್ಚಾಗಿ ತುಂಬ ಟೆನ್ಷನ್ ತಗೋಬೇಡಿ, ಹಾಗೆ ತುಂಬ ಕ್ಯೂರಿಯಾಸಿಟಿ ಇಟ್ಕೋಬೇಡಿ. ಪೈಲ್ ನಂಬರ್ 1.
ಆ ವ್ಯಕ್ತಿ ಬರ್ತಿರೋದೇ ನಿಮ್ಗೆ ಇನ್ನಷ್ಟು ಮಾಹಿತಿನ ತಿಳಿಸ್ಲಿಕ್ಕೋಸ್ಕರ, ಹಾಗೆ ನಿಮಗೆ ಯಾವುದು ಸ್ಟ್ರಕ್ ಆಗಿದೆ ಅದನ್ನು ಆ ವ್ಯಕ್ತಿ ಕ್ಲೆನ್ಸಿಂಗ್ ಮಾಡಲಿಕ್ಕೋಸ್ಕರ. ನೀವು ನಂಬಿರೋ ದೇವರಿಂದ ನಿಮಗೆ ಏನು ನೀವು ಅಲೋನ್ ಫೀಲ್ ಮಾಡ್ತಿದ್ದೀರಾ ಪೈಲ್ ನಂಬರ್ 1, ಆ ವ್ಯಕ್ತಿಯಿಂದ ನಿಮಗೆ ತುಂಬಾ ಲಾಭ ಇದೆ, ಹೆಚ್ಚಿನ ಪ್ರೀತಿ ಸಿಗ್ತಿದೆ, ಹೆಚ್ಚಿನ ಗೌರವ ಸಿಗ್ತಿದೆ. ನೀವು ಮಾಡಬೇಕು ಅಂದ್ಕೊಂಡಿರುವಂತಹ ಅಥವಾ ನೀವು ಸೋಂಬೇರಿಗಳಾಗಿ ಅಥವಾ ನೀವೇನಾದರೂ ಏನು ಕೆಲಸ ಮಾಡ್ತಿಲ್ಲ ಅಂತ ನಿಮಗೆ ಯಾರು ಟಾಂಟ್ ಮಾಡಿದ್ದಾರೆ, ಆ ವ್ಯಕ್ತಿಗಳ ಮುಂದೆ ನೀವು ಎದ್ದು ನಿಂತ್ಕೊಳ್ಳಿಕ್ಕೆ ಈ ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಗೈಡ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಯಾರಿಗೂ ನೀವನ್ನ ಕಂಪೇರ್ ಮಾಡ್ಕೋಬೇಡಿ. ಹಾಗೆ ನಿಮ್ಮ ಮೂಲ ಜಾತಕನ ಒಂದು ಸತಿ ಪರಿಶೀಲನೆ ಮಾಡಿ ಫೈಲ್ ನಂಬರ್ 1. ಹಾಗೆ ನಿಮ್ಮ ಹಳೆಯ ಸ್ನೇಹಿತರ ಭೇಟಿ ಕೂಡ ಆಗ್ತಿದೆ, ಜೊತೆಗೆ ಹೊಸ ವ್ಯಕ್ತಿಗಳ ಪರಿಚಯ ಕೂಡ ಆಗ್ತಿದೆ. ಹಾಗೆ ಇಲ್ಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೂಡ ಬಹಳಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ. ನೀವು ಇಷ್ಟಪಡ್ತಿರೋ ಪರ್ಸನ್ನಿಂದ ನಿಮಗೆ ಗಿಫ್ಟ್ ಕೂಡ ಸಿಗ್ತಿದೆ, ಹಾಗೆ ಒಂದು ಮೆಸೇಜ್ ಕೂಡ ಸಿಗ್ತಿದೆ. ಆ ಮೆಸೇಜ್ ನಿಮಗೆ ಇಂಪಾರ್ಟೆಂಟ್ ಇರಬಹುದು ಫೈಲ್ ನಂಬರ್ 1. ಎಸ್, ನಿಮ್ಮ ದಾಂಪತ್ಯ ಜೀವನದಲ್ಲೂ ಕೂಡ ಹೆಚ್ಚಿನ ಒಂದು ಹ್ಯಾಪಿನೆಸ್ ಇದೆ. ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ರೆ ಖಂಡಿತ ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಖಂಡಿತ ಸಿಗ್ತಿದೆ. ಅದಕ್ಕೋಸ್ಕರ ನೀವು ವ್ರತ ಪೂಜೆನ ಮಾಡ್ತಿದ್ದೀರಾ. ತುಂಬ ಬೇಸರ ಆಗಿದೆ ಮನಸ್ಸಿಗೆ, ತುಂಬ ಆಲೋಚನೆ ಮಾಡ್ತಿದ್ದೀರಾ. ಹಾಗೂ ಟೈಮ್ ಸರಿಯಾಗಿ ನೀವು ಆರೋಗ್ಯದ ವಿಚಾರವಾಗಿ ಗಮನ ಕೊಡ್ತಿಲ್ಲ, ಟೈಮ್ ಸರಿಯಾಗಿ ಊಟ ಮಾಡ್ತಿಲ್ಲ, ನಿದ್ರೆ ಮಾಡ್ತಿಲ್ಲ, ಬರೀ ತುಂಬ ಮೈಂಡಲ್ಲಿ ಆಲೋಚನೆ ಮಾಡ್ತಿದ್ದೀರಾ, ತುಂಬ ಚಿಂತೆ ಮಾಡ್ತಿದ್ದೀರಾ. ಫೈಲ್ ನಂಬರ್ 1 ನಿಮ್ಮ ಒಂದು ಪ್ರೆಗ್ನೆನ್ಸಿ ವಿಚಾರವಾಗಿ, ನಿಮ್ಮ ಕೆಲಸದ ವಿಚಾರವಾಗಿ, ನಿಮ್ಮ ಪ್ರೇಮಿಯ ವಿಚಾರವಾಗಿ. ನನ್ನ ಪ್ರೇಮಿ ನನ್ನ ಜೊತೆ ಹೆಚ್ಚಾಗಿ ಮಾತಾಡ್ತಿಲ್ಲ, ಯಾಕೋ ಅವಾಯ್ಡ್ ಮಾಡ್ತಿದ್ದಾರಾ, ಅಥವಾ ಆ ವ್ಯಕ್ತಿನ ನಾನು ಇನ್ನಷ್ಟು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೂ ಯಾವುದೂ ನಿಮಗೆ ತುಂಬ ಅಗತ್ಯ ಇದೆ, ಅದ್ರ ವಿಚಾರವಾಗಿ ಈ ವಾರ ತುಂಬ ಮೈಂಡ್ ಓಡ್ತಿಲ್ಲ. ಯಾವುದು ಬೇಡ ಆ ವಿಚಾರವಾಗಿ ಹೆಚ್ಚಾಗಿ ಮೈಂಡ್ ಓಡ್ತಿದೆ. ಫೈಲ್ ನಂಬರ್ 1 ಹೆಚ್ಚು ನೀವು ನಿಮ್ಮ ಕೆರಿಯರ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಹೆಚ್ಚು ಅದರ ಬಗ್ಗೆ ಗಮನ ಕೊಡಿ, ಕಾನ್ಸಂಟ್ರೇಷನ್ ಮಾಡಿ, ಮೆಡಿಟೇಷನ್ ಮಾಡಿ. ಫೈಲ್ ನಂಬರ್ 1. ಎಸ್, ಏನು ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಥವಾ ನಿಮ್ಮ ಕೆಲಸದ ವಿಚಾರದಲ್ಲಿ ಬ್ಲಾಕೇಜಸ್ ಇದೆ, ಆ ಬ್ಲಾಕೇಜಸ್ಸಿಂದ ನೀವು ಈ ಒಂದು ವಾರ ರಿಮೂವ್ ಆಗ್ತಿದ್ದೀರಾ, ಆ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ಈ ಒಂದು ವಾರದಲ್ಲಿ ನಿಮಗೆ ದೇವಸ್ಥಾನದಲ್ಲಿ ಆಗಿರ್ಬೋದು, ಅಥವಾ ಎಲ್ಲಾದರೂ ನೀವು ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿರ್ಬೋದು, ಅಥವಾ ನಿಮ್ಮ ಮನೆಗೆ ಆಗಿರ್ಬೋದು, ಯಾರಾದರೂ ಗುರುಸ್ಥಾನದಲ್ಲಿರೋ ವ್ಯಕ್ತಿಗಳು ನಿಮಗೆ ಏನೋ ಒಂದು ಮೆಸೇಜ್ನ ಹೇಳ್ತಿದ್ದಾರೆ. ಹಾಗೆ ಆ ವ್ಯಕ್ತಿಗಳು ಕೊಡ್ತಾ ಇರೋಂತಹ ಮೆಸೇಜ್ ಆಗಿರಬಹುದು, ಅಥವಾ ಅವರಿಂದ ನಿಮ್ಗೆ ಏನಾದರೂ ವಸ್ತುಗಳು ನಿಮಗೆ ಸಿಗ್ತಿರಬಹುದು. ಅದರಿಂದ ನಿಮಗೆ ತುಂಬಾ ಮುಂದಿನ ಫ್ಯೂಚರ್ಗೆ, ಮುಂದಿನ ದಿನಗಳಲ್ಲಿ ತುಂಬಾ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಕುಟುಂಬದ ಒಂದು ನೆಮ್ಮದಿಗೆ ಹೆಚ್ಚಿನ ಒಂದು ಬದಲಾವಣೆಗಳು ಆಗ್ತಿದೆ. ಫೈಲ್ ನಂಬರ್ 1. ಎಸ್, ತುಂಬಾ ಬ್ಲಾಕೇಜಸ್ ಇತ್ತು ಬ್ಯಾಕ್ ಓವರ್ ವೀಕ್ಸ್, ಮಂತ್ಗಳಲ್ಲಿ. ಬಟ್ ಈ ಒಂದು ವಾರದಲ್ಲಿ ಆ ಬ್ಲಾಕೇಜಸ್ಸಿಂದ ರಿಮೂವ್ ಆಗ್ತಿದ್ದೀರಾ. ಟೆನ್ಷನ್ ಬಿಡಿ, ಆರಾಮಾಗಿ ಇರಿ. ಹಾಗೆ ನಿಮ್ಮ ಮನಸ್ಸಿಗೆ ಏನು ಅನಿಸ್ತದೆ ಅದನ್ನು ಮಾಡಿ, ಬಟ್ ಹೆಚ್ಚು ಆಲೋಚನೆ ಮಾಡಬೇಡಿ. ಅದ್ರ ವಿಚಾರವಾಗೇ ಚಿಂತೆ ಮಾಡ್ತಾ ಆ ಒಂದು ಮೂಮೆಂಟ್, ಆ ಒಂದು ಮೂಡಲ್ಲೇ ಕೂತ್ಕೋಬೇಡಿ. ಫೈಲ್ ನಂಬರ್ 1. ಆ್ಯಂಡ್ ಹೆಚ್ಚು 444 ನಂಬರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ತುಂಬಾ ಸಕ್ಸಸ್ ನಿಮ್ಮ ಹಿಂದೆ ಇದೆ. ಹಾಗೆ ನೀವು ಇನ್ನಷ್ಟು ಫೋಕಸ್ ಮಾಡಿದ್ರೆ ಇಷ್ಟು ದಿವಸ ಯಾಕೆ ಕೆಲಸ ತಡ ಆಗಿದೆ ಅನ್ನೋದಕ್ಕೂ ಕೂಡ ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಸಿಗ್ತಿದೆ. ನಿಮ್ಮ ಒಂದು ತಾಯಿಯಿಂದ ಕೂಡ ನಿಮಗೆ ಹೆಚ್ಚಿನ ಸಪೋರ್ಟ್ ಇದೆ, ನಿಮ್ಮ ತಂದೆ ಕೂಡ ನಿಮಗೆ ಹೆಚ್ಚಿನ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮ ಸಿಸ್ಟರ್ ಮ್ಯಾರೇಜ್ಗೋಸ್ಕರ ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ, ವಧುವರನ ಸೆಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಪ್ರಾರ್ಥನೆ ಮಾಡ್ತಿದ್ರೆ, ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ನಿಮ್ಮ ಲೈಫಿಗೂ ಕೂಡ ಹೊಸ ಪರ್ಸನ್ ಕೂಡ ಎಂಟ್ರಿ ಆಗ್ತಿದ್ದಾರೆ, ಅವ್ರ ಬಗ್ಗೆ ತುಂಬ ವಿಚಾರಣೆ ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಫೈಲ್ ನಂಬರ್ 1. ಹಾಗೆ ಟೈಮ್ ಸರಿಯಾಗಿ ಊಟ ಮಾಡಿ. ಆ್ಯಸಿಡಿಟಿ ಪ್ರಾಬ್ಲಮ್ ಆಗ್ಬೋದು ಈ ಒಂದು ವಾರದಲ್ಲಿ. ಸ್ಟಮಕ್ಕಿಗೆ ಸಂಬಂಧಪಟ್ಟ ಹಾಗೆ ಸಡನ್ನಾಗಿ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ, ಹಾಗೆ ಹೊಸ ವಿಚಾರನ ಕೂಡ ತಿಳ್ಕೊಳ್ತಿದ್ದೆ. ಸಡನ್ನಾಗಿ ಒಂದು ಮೆಸೇಜ್ ಕೂಡ ನಿಮಗೆ ಪಾಸ್ ಆಗ್ತಿದೆ ನಿಮ್ಮ ಲೈಫಲ್ಲಿ. ಹಾಗೆ ನಿಮ್ಮ ಇರೋವಂಥ ವಾತಾವರಣ ಕೂಡ ತುಂಬಾ ನಿಮಗೆ
ತುಂಬಾ ಕಾಮ್ನೆಸ್ ಅನ್ನಿಸ್ತಿದೆ. ಯೂನಿವರ್ಸ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ಏಂಜಲ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಿದ್ದಾರೆ. ಹಾಗೆ ಏಂಜಲ್ಸ್ ನಂಬರ್ಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 1. ಎಸ್, ಹಿಂದೆ ಆಗಿರೋ ವಿಚಾರವಾಗಿ ನೀವು ಗಮನ ಕೊಡ್ತಾ ಇದ್ದೀರಾ. ಮುಂದೆ ಈಗ ಬರ್ತಾ ಇರುವಂಥ ಪ್ರೆಸೆಂಟಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಯೋಚನೆ ಮಾಡಬೇಕಾಗಿದೆ. ಅದ್ರ ಬಗ್ಗೆ ನೀವು ರಿಸ್ಕ್ ತಗೋತಿಲ್ಲದೆ ಇರ್ಬೋದು, ಅಥವಾ ಇನ್ನಷ್ಟು ನಿಮಗೆ ಗೊಂದಲತೆ ಇರ್ಬೋದು. ಕ್ಲಾರಿಟಿ ಬೇಕಾಗಿದೆ. ಆ ಕ್ಲಾರಿಟಿ ಕೂಡ ನಿಮಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಸಕ್ಸಸ್ ನಿಮ್ಮ ಲೈಫಲ್ಲಿ ಈ ಒಂದು ವಾರದಲ್ಲಿ ಹೆಚ್ಚಿನ ಮಟ್ಟದ ಗೆಲುವಿನ ಸಿದ್ಧಿಪಡಿಸ್ಕೋತಿದ್ದೀರಾ. ಹಾಗೆ ಯಾವುದಕ್ಕೋಸ್ಕರ ನೀವು ತುಂಬ ಆತುರತೆಯಿಂದ ಕಾಯ್ತಾ ಇದ್ದೀರಾ, ಕೆಲಸದ ವಿಚಾರವಾಗಿರ್ಬೋದು, ನಿಮ್ಮ ಪ್ರೇಮಿ ವಿಚಾರವಾಗಿರ್ಬೋದು, ಅಥವಾ ನಿಮ್ಮ ಒಂದು ಪರ್ಸನಲ್ ವಿಚಾರವಾಗಿ ಯಾವುದಕ್ಕೆ ನೀವು ವೇಟ್ ಮಾಡ್ತಿರ್ಲಿ, ನಿಮ್ಮ ಪ್ರಶ್ನೆ ಯಾವುದಕ್ಕೆ ಇರಲಿ, ಖಂಡಿತ ಆ ಒಂದು ಕೆಲಸ ಫಾಸ್ಟಾಗಿ ಮೂವ್ ಆಗ್ತಿದೆ. ಕೃಷ್ಣನಿಂದ ನಿಮಗೆ ಇನ್ನಷ್ಟು ನಿಮ್ಮ ಗೊಂದಲತೆಯಿಂದ ಕ್ಲಿಯರ್ ಆಗ್ತಿದೆ. ಹಾಗೆ ಆಧ್ಯಾತ್ಮಿಕದ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಹಾಗೆ ನಿಮ್ಮ ಮನೆಗೆ ಕೃಷ್ಣನ ಫೋಟೋ ಕೂಡ ನೀವು ಪರ್ಚೇಸ್ ಮಾಡ್ತಿರ್ಬೋದು. ಪೈಲ್ ನಂಬರ್ 1. ಎಸ್, ಸೂಕ್ಷ್ಮವಾಗಿ ಕೆಲವು ವಿಚಾರನ ಗಮನಿಸಿದ್ರೆ, ಹಾಗೆ ಯಾವ ವ್ಯಕ್ತಿ ನಿಮ್ಮನ್ನು ತುಂಬಾ ಡೌನ್ ಮಾಡ್ತಿದ್ದಾರೆ, ಯಾವ ವ್ಯಕ್ತಿ ನಿಮ್ಮನ್ನು ಮುಂದೆ ಹೋಗಬೇಕು ಅಂತ ನಿಮಗೆ ವೇಟ್ ಮಾಡ್ತಿದ್ದಾರೆ, ಯಾರು ನಿಮ್ಮನ್ನು ತುಂಬ ಹೊಗಳ್ತಿದ್ದಾರೆ ಅವ್ರು ನಿಮ್ಮನ್ನು ಡೌನ್ ಮಾಡ್ತಿದ್ದಾರೆ, ಯಾರು ನಿಮಗೆ ಬೈತಿದ್ದಾರೆ ಅವರು ನಿಮ್ಮ ಲೈಫಲ್ಲಿ ಶ್ರೇಯಸ್ಸು ಅಭಿವೃದ್ಧಿನ ನೋಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಸೊ ನೀವು ಯಾರನ್ನ ನಿಮ್ಮನ್ನು ಹೆಚ್ಚಾಗಿ ಬೈತಿದ್ದಾರೆ ಅವ್ರ ಬಗ್ಗೆ ನೀವು ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಇವ್ರು ಯಾವಾಗಲೂ ಏನೇ ಮಾಡಿದ್ರು ನಿಮಗೆ ಬೈತಿದ್ದಾರೆ, ಏನೇ ಒಳ್ಳೆ ಕೆಲಸ ಮಾಡಿದ್ರು ಬೈತಾರೆ, ಏನೇ ಮಾಡದೇ ಇದ್ರು ಬೈತಾರೆ. ಬಟ್ ಆ ವ್ಯಕ್ತಿ ನಿಮ್ಮ ಒಳ್ಳೆಯದನ್ನ, ನಿಮ್ಮ ಶ್ರೇಯಸ್ಸನ್ನು, ನಿಮ್ಮ ಯಶಸ್ಸನ್ನು ಬಯಸ್ತಿದ್ದಾರೆ. ಪೈಲ್ ನಂಬರ್ 1. ಅವರು ಒಂದು ನಿಮ್ಮ ಲೈಫಲ್ಲಿ ಗುರುವಾಗಿ, ನಿಮ್ಮ ಫ್ರೆಂಡ್ ಆಗಿ, ನಿಮ್ಮ ತಾಯಿ ತಂದೆ ಸ್ಥಾನದಲ್ಲಿ ನಿಂತು ಆ ವ್ಯಕ್ತಿಗಳು ನಿಮಗೆ ಹೆಚ್ಚು ಗೈಡೆನ್ಸ್ ಕೊಡ್ತಿದ್ದಾರೆ, ಹೆಚ್ಚು ಆಶೀರ್ವಾದ ಮಾಡ್ತಿದ್ದಾರೆ. ಎಸ್, ಕೆಲವು ವಿಚಾರಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದೆ. ನೀವು ತಗೊಳ್ತಾ ಇರುವಂತಹ ಈ ವಾರದಲ್ಲಿ ನಿರ್ಧಾರಗಳು ತುಂಬ ಗಂಭೀರವಾಗಿರಬಹುದು. ಪೈಲ್ ನಂಬರ್ 1. ಯಾವುದೇ ವಿಚಾರವಾಗಿ ಅಥವಾ ಯಾವುದೇ ಒಂದು ಮಾತು ನಿಮ್ಮ ಮನೆಯಲ್ಲಿ ಮಾತಾಡ್ತಿರ್ಬೋದು, ಯಾವುದಾದ್ರೂ ಒಂದು ವಿಚಾರವಾಗಿ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿರೋದು. ಆ ವಿಚಾರಗಳಲ್ಲಿ ನೀವು ಹೆಚ್ಚು ಸ್ವಲ್ಪ ಮೌನವಾಗಿರಿ. ಆ ಮೌನದಿಂದ ನಿಮಗೆ ಏನು ಆನ್ಸರ್ ಸಿಗುತ್ತೆ ಅದನ್ನು ನೀವು ವ್ಯಕ್ತಪಡಿಸಿ, ಅದನ್ನು ನೀವು ಮಾತಾಡಿ. ಖಂಡಿತ ಇನ್ನಷ್ಟು ನಿಮ್ಮ ಮೇಲೆ ಹೆಚ್ಚಿನ ಪ್ರೌಡ್ ಫೀಲ್ ಆಗ್ತಿದೆ. ಹೆಚ್ಚು ನೀವು ಆಲೋಚಿಸಿ ನಿರ್ಧಾರ ಕೊಡ್ತಿರೋದು ನಿಮ್ಮ ಕುಟುಂಬದ ಸದಸ್ಯರಿಗೂ ತುಂಬ ಸಂತೋಷ ಆಗ್ತಿದೆ. ಹೆಚ್ಚು ವೃಕ್ಷಗಳ ಪ್ರಾರ್ಥನೆ ನೀವು ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಸ್ಟಮಕ್ಕಿಗೆ ಸಂಬಂಧಪಟ್ಟ ಹಾಗೆ ಏನು ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಿದ್ದೀರಾ, ಆಯುರ್ವೇದಿಕ್ ಮೆಡಿಸಿನ್ಸಿಂದ ನಿಮಗೆ ಅದು ಕ್ಲಿಯರ್ ಆಗ್ತಿದೆ. ಜೊತೆಗೆ ವೃಕ್ಷದ ಬೇರ್ಗಳಿಂದ ನಿಮಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೂಡ ನೀವು ತಗೊಳ್ತಿರಬಹುದು. ಈ ಒಂದು ವಾರದಲ್ಲಿ ಸಡನ್ನಾಗಿ ನಿಮಗೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಿದ್ರೆ ಯಾವುದಾದ್ರೂ ಒಂದು ಬೆಳ್ಳಿ ವಸ್ತುಗಳು ನಿಮಗೆ ಕೂಡ ಸಿಗಬಹುದು. ಅದನ್ನು ನೀವು ತಗೋಬೇಕಾ ಬೇಡವಾ, ನಿಮ್ಮ ಮನಸ್ಸಿಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ಮಾಡಿ. ಬಟ್ ಆ ವಸ್ತುನ ನೀವು ತಗೊಳ್ಳೋದ್ರಿಂದ ಒಂದು ರೀತಿ ಸಮಸ್ಯೆ ಕೂಡ ಇದೆ. ಹಾಗೆ ನಿಮ್ಮ ಸಮಸ್ಯೆಗೆ ಪರಿಹಾರ ಕೂಡ ಆ ಒಂದು ಸ್ಥಳದಲ್ಲಿ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 1. ಎಸ್, ಏನಾದರೂ ನಾನು ಅಚೀವ್ ಮಾಡಬೇಕು, ಈ ಒಂದು ವರ್ಷದಲ್ಲಿ ನಾನು ಅಂದ್ಕೊಂಡಿರೋದನ್ನ ಅಚೀವ್ ಮಾಡಬೇಕು, ಈ ಒಂದು ವರ್ಷ ಡಿಸೆಂಬರ್ ಇನ್ನೇನು ಆಗೋಗ್ತಿದೆ, ನಾನು ಅಂದ್ಕೊಂಡಿದ್ದಾಗತ್ತಾ ಇಲ್ವಾ ಅಂತ ನಿಮ್ಮ ಒಂದು ಪ್ರಶ್ನೆಗೆ ಈ ಒಂದು ವಾರದಲ್ಲಿ ಆ ಕೆಲಸ ಆಗ್ತಿದೆ. ಬಟ್ ಈ ಒಂದು ಕೆಲಸ ಆಗ್ತಿದೆ ಅನ್ನೋ ಒಂದು ಸಂತೋಷ ಹೆಚ್ಚಾಗಿದೆ. ಬಟ್ ಅದನ್ನು ನೀವು ಮುಂದಿನ 2026ಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಜಾನ್ವರಿ ಮಂತಲ್ಲಿ ಆ ಕೆಲಸನ ನೀವು ಆರಂಭಿಸ್ತಿದ್ದೀರಾ. ಹಾಗೆ ಯಾವ ಕೆಲಸನ ನೀವು ಮಾಡ್ತಿದ್ದೀರಾ ಅದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡಬೇಕಾಗಿದೆ. ಹಾಗೆ ಇನ್ನಷ್ಟು ನೀವು ಫೋಕಸ್ ಮಾಡಬೇಕಾಗಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿದೆ. ನಿಮ್ಮ ಸುತ್ತ ಇರೋ ಜನಗಳ ಒಂದು ಏನು ದೃಷ್ಟಿಗಳಿದೆ ಅದ್ರ ಬಗ್ಗೆ ನೀವೇನು ಭಯ ಪಡ್ತಿದ್ದೀರಾ, ಆ ಭಯದಿಂದ ನೀವು ಈಚೆ ಬರ್ತಿದ್ದೀರಾ. ಹಾಗೆ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗಿ ಯಾವುದಾದ್ರೂ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗ್ತಿದೆ. ಹಾಗೆ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮನ್ನು ಹೆಲ್ಪ್ ಕೇಳಿಕೊಂಡು ಈ ಒಂದು ವಾರದಲ್ಲಿ ಹೊಸ ವ್ಯಕ್ತಿ ಕೂಡ ಬರ್ತಿದ್ದಾರೆ. ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ಅಥವಾ ಅವರು ನಿಮ್ಮ ಶತ್ರುಗಳೇ ಆಗಿರಬಹುದು.
ಅವ್ರಿಗೆ ಅವರ ತಪ್ಪಿನ ಅರಿವು ಆಗಿರಬಹುದು. ಅವ್ರಿಗೇನೋ ನಿಮಗೆ ಒಂದು ಪ್ರಾಬ್ಲಮ್ ಮಾಡಿರ್ಬೋದು ಅಥವಾ ಪ್ರಾಬ್ಲಮ್ ಮಾಡದೇ ಇರಬಹುದು. ಅವರ ಲೈಫಲ್ಲಿ ಒಂದು ಸಮಸ್ಯೆನ ನಿಮ್ಮ ಹತ್ರ ಶೇರ್ ಮಾಡ್ಕೋತಿದ್ದಾರೆ. ನಿಮ್ಮ ಹತ್ರ ಆ ಒಂದು ಸಮಸ್ಯೆಗೆ ಪರಿಹಾರದ ದಾರಿ ಇದೆ ಅನ್ನೋ ಒಂದು ಉದ್ದೇಶದಿಂದ ನಿಮ್ಮ ಲೈಫಿಗೆ ಆ ವ್ಯಕ್ತಿಗಳು ಬರ್ತಿದ್ದಾರೆ. ಹಾಗೆ ನಿಮ್ಮನ್ನು ನಿಮ್ಮನ್ನು ಹೈಡ್ ಆಗಿ ಯಾರು ಇಷ್ಟಪಡ್ತಿದ್ದಾರೆ, ಇಷ್ಟು ದಿವಸಗಳಿಂದ ಆ ವ್ಯಕ್ತಿಗಳು ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ, ತುಂಬ ಗೌರವಿಸಿದ್ದಾರೆ. ಆ ವ್ಯಕ್ತಿಗಳು ನಿಮ್ಮಿಂದ ಇಷ್ಟಪಡ್ತಿದ್ರು. ಆ ವ್ಯಕ್ತಿಗಳು ಯಾರು ಅಂತ ನಿಮಗೂ ಗೊತ್ತಿಲ್ಲ, ಬಟ್ ಆ ವ್ಯಕ್ತಿ ನಿಮ್ಮ ಫ್ರೆಂಡಾಗಿ ಬಂದು ಈ ಒಂದು ವಾರದಲ್ಲಿ ನಿಮಗೆ ಪ್ರಪೋಸ್ ಮಾಡ್ಬೋದು. ಮ್ಯಾರೇಜ್ ವಿಚಾರವಾಗಿ ಕೂಡ ಮಾತಾಡ್ತಿರ್ಬೋದು ನಿಮ್ಮ ಕುಟುಂಬದ ಸದಸ್ಯರ ಜೊತೆ. ಹಾಗೆ ಇನ್ನಷ್ಟು ವಿಚಾರನ ಗಮನಿಸಬೇಕಾಗಿದೆ. ಹಾಗೆ ನಿಮ್ಮ ಕೆಲಸದ ಒಂದು ಸಹಪಾಠಿಗಳು ಯಾರಿದ್ದಾರೆ ಅವರ ವಿಚಾರದಲ್ಲೂ ಕೂಡ ನೀವು ಹೆಚ್ಚಿನ ಟೆನ್ಷನ್ ತಗೋತಿದ್ದೀರಾ. ಬಿಕಾಸ್ ಎಲ್ಲರೂ ನನ್ನೇ ಟಾಂಟ್ ಮಾಡ್ತಿದ್ದಾರಾ, ಎಲ್ಲರೂ ನನ್ನೇ ಅಬ್ಸರ್ವ್ ಮಾಡ್ತಿದ್ದಾರಾ, ನಾನು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಯಶಸ್ಸು ಸಿಗ್ತಿಲ್ಲ, ಇವ್ರಿಗೆಲ್ಲರಿಗೂ ಒಳ್ಳೇದಾಗ್ತಿದೆ ಅಂತ ನೀವೇನು ಅಂದ್ಕೊಂಡಿದ್ದೀರಾ. ಆ ಎಲ್ಲ ಒಳ್ಳೆತನ ಎಲ್ಲ ನಿಮಗೇನು ಟೆನ್ಷನ್ ಇದೆ ಆ ಟೆನ್ಷನ್ದ ರಿಲೀಸ್ ಆಗ್ತಿದ್ದೀರಾ. ಹಾಗೆ ನೀವು ಮಾಡಬೇಕಾಗಿರೋ ಕೆಲಸ ಈ ಒಂದು ವಾರದಲ್ಲಿ ಹೆಚ್ಚು ಕೃಷ್ಣನ ಆರಾಧನೆ ಮಾಡಿ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಈ ಒಂದು ಮಂತ್ರನ 108 ಬಾರಿ ನೀವು ಪಠನೆ ಮಾಡಿ. ಈ ಒಂದು ವಾರದಲ್ಲಿ ಪ್ರತಿದಿನ ನೀವು ಈ ಒಂದು ಮಂತ್ರನ ಪಠನೆ ಮಾಡೋದ್ರಿಂದ ಹೆಚ್ಚಿನ ಒಂದು ಸಕ್ಸಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಮುಖದಲ್ಲಿ ಹೆಚ್ಚಿನ ಗ್ಲೋನೆಸ್, ಹೆಚ್ಚಿನ ಸಂತೋಷನ ನೀವು ನೋಡ್ತಿದ್ದೀರಾ. ಅದು ನಿಮ್ಮ ಸುತ್ತ ಇರೋ ಜನಗಳು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 1. ಹಾಗೆ ನಿಮ್ಮ ಕೆಲಸದಲ್ಲಿರುವಂತಹ ವ್ಯಕ್ತಿಗಳೇನು ನಿಮಗೆ ಸಮಸ್ಯೆ ಅನ್ನಿಸ್ತಿದೆ ಅಥವಾ ಆ ವ್ಯಕ್ತಿಗಳಿಂದ ಸ್ವಲ್ಪ ಕಿರಿಕಿರಿ ಇದೆ, ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ, ಹೆಚ್ಚಿನ ಗೌರವ, ಹೆಚ್ಚಿನ ಪ್ರೀತಿ ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ನಿಮಗೆ ಸಿಗ್ತಿದೆ. ಪಾಯಲ್ ನಂಬರ್ 1. ಎಸ್, ಹಾಗೆ ನಿಮ್ಮ ಆ್ಯನ್ಸೆಸ್ಟರ್ಸಿಂದ ಕೂಡ ನಿಮಗೆ ಸಣ್ಣ ಒಂದು ಮೆಸೇಜಸ್ ಕೂಡ ಸಿಗ್ತಿರ್ಬೋದು ನಿಮ್ಮ ಡ್ರೀಮ್ಸಲ್ಲಿ, ಅಥವಾ ನಿಮಗೆ ಈ ಹಿಂದೆ ಕೂಡ ಒಂದು ಕನಸುಗಳು ಬೀಳ್ತಿರಬಹುದು. ಬಟ್ ಈ ಒಂದು ವಾರದಲ್ಲೂ ಕೂಡ ಕನಸುಗಳು ಬೀಳ್ತಿದೆ. ಅದ್ರ ಬಗ್ಗೆ ನೀವೇನು ಗಮನ ಕೊಡಬೇಕಾಗಿದೆ, ನಿಮಗೆ ಅವರ ಬ್ಲೆಸ್ಸಿಂಗ್ ಸಿಗ್ತಿದೆ, ಅವರ ಆಶೀರ್ವಾದ ಸಿಗ್ತಿದೆ. ಯಾಕೆಂದರೆ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಒಂದು ದೈವದ ಆಶೀರ್ವಾದ ಹೆಚ್ಚಾಗಿ ಇದೆ. ಹಾಗೆ ಅದನ್ನು ನೀವೇನು ಮುಂದುವರಿಸ್ಕೊಂಡು ಹೋಗಬೇಕು, ಹಾಗೆ ಅದನ್ನು ಶುರು ಮಾಡೋ ಮುಂಚೆನೇ ಮಾಡಲಾ ಬೇಡವಾ ಅನ್ನೋ ಒಂದು ಥಾಟ್ಸಲ್ಲಿ ಇದ್ದೀರಾ ಕೆಲವರು. ಇಲ್ಲಿ ಯಾರಿಗೆ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ಖಂಡಿತ ಮಾಡಿ. ಖಂಡಿತ ಹೆಚ್ಚಿನ ಒಂದು ಯಶಸ್ಸು, ಹೆಚ್ಚಿನ ಒಂದು ಸಕ್ಸಸ್ ಇದೆ. ಬಟ್ ನಿಮ್ಮ ಸುತ್ತ ಇರುವಂಥ ನಾರದ ಮುನಿಗಳಿದ್ದಾರೆ, ಅಂತಹ ವ್ಯಕ್ತಿಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ದೂರ ಇಡಿ. ಪಾಯಲ್ ನಂಬರ್ 1. ನಿಮಗೆ ಈ ಒಂದು ವಾರದಲ್ಲಿ ನೀವು ರುದ್ರಾಕ್ಷಿ ಕೂಡ ಧಾರಣೆ ಮಾಡೋದ್ರಿಂದ, ಹಾಗೂ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಗುರುಗಳಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಗೆ ಯಾರಾದರೂ ರುದ್ರಾಕ್ಷಿನ ಗಿಫ್ಟ್ ಆಗಿ ಕೊಡ್ತಿರ್ಬೋದು, ಅಥವಾ ನೀವೇ ಪರ್ಚೇಸ್ ಮಾಡ್ತಿರ್ಬೋದು. ಅದನ್ನು ನೀವು ಧರಿಸೋದ್ರಿಂದ ಹೆಚ್ಚಿನ ಸಕ್ಸಸ್, ಹಾಗೆ ನಿಮ್ಮ ಆರೋಗ್ಯದಲ್ಲೂ ಕೂಡ ಸಣ್ಣದಾಗಿ ಬದಲಾವಣೆ ಆಗ್ತಿದೆ. ಫಾರ್ ಪಾಯಲ್ ನಂಬರ್ 1. ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಈ ಒಂದು ವಾರದಲ್ಲಿ ಸಡನ್ನಾಗಿ ನೀವೇನು ಟ್ರಾವೆಲ್ ಮಾಡ್ತಿದ್ದೀರಾ, ಆ ಒಂದು ಟ್ರಾವೆಲಿಂಗಲ್ಲಿ ಎಲ್ಲಿ ನೀವು ಸ್ಥಳಕ್ಕೆ ಭೇಟಿ ಕೊಡ್ತಿದ್ದೀರಾ, ತುಂಬಾ ಆ ಒಂದು ಕೆಲಸದಲ್ಲಿ, ಆ ಒಂದು ಸ್ಥಳದಲ್ಲಿ ಹೆಚ್ಚಿನ ಒಂದು ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಹಾಗೆ ಇನ್ನಷ್ಟು ಕ್ಲಾರಿಟಿನ ತಿಳ್ಕೊಳ್ತಿದ್ದೀರಾ. ಹಾಗೆ ಪಾಸ್ಟ್ ಬಗ್ಗೆ ಆಲೋಚನೆ ಮಾಡಬೇಡಿ, ಪ್ರೆಸೆಂಟ್ ಬಗ್ಗೆ ಈಗ ಏನಾಗಬೇಕಾಗಿದೆ ಅದ್ರ ಬಗ್ಗೆ ಗಮನ ಕೊಡಿ. ಹಾಗೆ ಹೆಚ್ಚಿನ ಒಂದು ಇನ್ನಷ್ಟು ಒಳ್ಳೆ ಜ್ಞಾನನ ಕಲೀಲಿಕ್ಕೆ ನಿಮಗೆ ಅವಕಾಶ ಕೂಡ ಸಿಗ್ತಿದೆ. ಫಾರ್ ಪಾಯಲ್ ನಂಬರ್ 1. ನೀವು ಯಾವ ಒಂದು ವಿಚಾರವಾಗಿ ಆಸಕ್ತಿ ಇದೆ ನಿಮಗೆ ಈ ಒಂದು ವಾರದಲ್ಲಿ, ತುಂಬ ದಿವಸಗಳಿಂದ ನೀವೊಂದು ವಿದ್ಯೆನ ಕಲಿಬೇಕು ಅಂತ ವೇಟ್ ಮಾಡ್ತಿದ್ದೀರಾ, ಖಂಡಿತ ಆ ಒಂದು ವಿಚಾರವಾಗಿ ಹೆಚ್ಚಿನ ಫೋಕಸ್ ಮಾಡಿದರೆ ಖಂಡಿತ ನಿಮಗೆ ಹೊಸ ಗುರುಗಳಿಂದ ಹೆಚ್ಚಿನ ಒಂದು ಬದಲಾವಣೆ ನಿಮ್ಮ ಲೈಫಲ್ಲಿ ಇದೆ. ಫಾರ್ ಪಾಯಲ್ ನಂಬರ್ 1. ಎಸ್, ಏನು ಫಸ್ಟ್ ಚಕ್ರ ಬ್ಲಾಕೇಜಸ್ ಇದೆ ಆ ಬ್ಲಾಕೇಜಸ್ಸಿಂದ ನೀವು ರಿಮೂವ್ ಆಗ್ತಿದ್ದೀರಾ. ಹಾಗೆ ಚಕ್ರ ಮೆಡಿಟೇಷನ್ ಕೂಡ ನೀವು ಮಾಡಿ ಈ ಒಂದು ವಾರದಲ್ಲಿ. ಎಸ್, ಇನ್ನಷ್ಟು
ವಿಚಾರನ ಹಾಗೂ ಇನ್ನಷ್ಟು ನಿಮಗಾಗ್ತಿರುವಂತಹ ಗೊಂದಲತೆಯಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಫ್ಯಾಮಿಲಿಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ ಅವರಿಂದ ಕೂಡ ನಿಮಗೆ ಒಂದು ಸಾಕಷ್ಟು ಮೆಸೇಜಸ್, ಆಶೀರ್ವಾದ, ಹಾಗೆ ಅವರು ನಿಮ್ಮ ಲೈಫಿಗೆ ಮತ್ತೆ ಬರ್ತಿದ್ದಾರೆ, ನಿಮ್ಮ ಮನೆಗೆ ಆಗಮನಿಸ್ತಿದ್ದಾರೆ. ತುಂಬ ದಿವಸಗಳಾಗಿದೆ ಆ ವ್ಯಕ್ತಿಗಳು ನಿಮ್ಮ ತಾತ, ಅಜ್ಜಿ ಆಗಿರಬಹುದು, ನಿಮ್ಮ ಕುಟುಂಬದಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ ಅವರು ಸಡನ್ನಾಗಿ ನಿಮ್ಮ ಮನೆಗೆ ಭೇಟಿ ಕೊಡ್ತಿರ್ಬಹುದು. ಅವರಿಂದ ನಿಮಗೆ ಒಂದು ಸಂತೋಷದ ಸುದ್ದಿ ಕೂಡ ನೀವು ಕೇಳ್ತಿದ್ದೀರಾ. ಪೈಲ್ ನಂಬರ್ 1 ಇದು ನನಗೆ ಏನೇನು ಎನರ್ಜೀಸ್ ಬಂದಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಆ್ಯಂಡ್ ಎಲ್ಲರಿಗೂ ರಿಕವರಿ ಆಗ್ತಿದೆ. ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ನೀವು ಏನು ಥಿಂಕ್ ಮಾಡ್ತಿದ್ದೀರಾ ಅದಕ್ಕಿಂತ ಬೆಟರ್ಫುಲ್ ಆಗಿರುವಂಥದ್ದನ್ನು ನಿಮಗೆ ಇಲ್ಲಿ ಕೃಷ್ಣ ಪರಮಾತ್ಮ ಕಳಿಸ್ಕೊಡ್ತಿದ್ದಾರೆ. ತುಂಬ ಪಾಸಿಟಿವ್ ಎನರ್ಜಿ ಸಿಗ್ತಿದೆ ಫಾರ್ ಪೈಲ್ ನಂಬರ್ 1. ಕೃಷ್ಣನಿಂದ ನಿಮಗೆ ಹೆಚ್ಚಿನ ಒಂದು ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಇದೆ. ನೀವು ಅಂದ್ಕೊಂಡಿದ್ದೆಲ್ಲವೂ ಸಕ್ಸಸ್ ಈ ಒಂದು ವಾರದಲ್ಲಿ ಆಗ್ತಿದೆ ಫಾರ್ ಪೈಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಪೈಲ್ ನಂಬರ್ 2 ಯಾರು ಈ ಒಂದು ಪೈಲ್ ನಂಬರ್ 2ನ ಚಾಯ್ಸ್ ಮಾಡಿದ್ದೀರಾ? ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಅದಕ್ಕೂ ಮುಂಚೆ ಒಂದು ನಿಮಿಷ ಪ್ರಾರ್ಥನೆ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥನೆ ಮಾಡಿ. ಆ್ಯಂಡ್ ಯಾವ್ದು ನಿಮ್ಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಡಿ. ಎಸ್, ಎಸ್, ಪೈಲ್ ನಂಬರ್ 2 ಈ ಒಂದು ವಾರದಲ್ಲಿ ಸೂರ್ಯ ದೇವರ ಆಶೀರ್ವಾದ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ. ಹಾಗೆ ಸೂರ್ಯ ದೇವರಿಗೆ ಏನಾದರೂ ನೀವು ಪ್ರಾರ್ಥನೆ ಮಾಡಿದರೆ, ಅರ್ಕೆ ಮಾಡಿದರೆ ಅದು ಕೂಡ ಈ ಒಂದು ವಾರದಲ್ಲಿ ಈಡೇರ್ತಿದೆ. ಈ ವರ್ಷದ ಕೊನೆಯಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಈ ವರ್ಷದಲ್ಲಿ ಮಾಡಬೇಕು ಅಂತ, ಖಂಡಿತ ಈ ಒಂದು ಡಿಸೆಂಬರ್ ಕೊನೆ ಎಂಡಿಂಗಲ್ಲಿ ಆ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತಿದ್ದೀರಾ. ಹಾಗೆ ಗೋವಿಂದರ ಆಶೀರ್ವಾದ ನಿಮ್ಮ ಮೇಲೆ ಹೆಚ್ಚಾಗಿ ಇದೆ ಈ ಒಂದು ವಾರದಲ್ಲಿ. ವೆಂಕಟರಮಣ ಸ್ವಾಮಿ ಆಶೀರ್ವಾದ ಹೆಚ್ಚಾಗಿ ಇದೆ ಈ ಒಂದು ವಾರದಲ್ಲಿ. ಸ್ವಾಮಿ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ಇಷ್ಟು ದಿವಸ ಯಾವುದಕ್ಕೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ ಆ ಕೆಲಸದಲ್ಲಿ ಹೆಚ್ಚಿನ ಮಟ್ಟದ ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಹಾಗೆ ಸ್ವಲ್ಪ ತಾಳ್ಮೆ ಇರಲಿ ನೀವು ಮಾಡ್ತಿರೋ ಕೆಲಸದಲ್ಲಿ. ನೀವು ಮಾತಾಡ್ತಿರೋ ಯಾವ ವ್ಯಕ್ತಿ ಜನ ನೀವು ಮಾತಾಡ್ತಿದ್ದೀರಾ ಈ ಒಂದು ವಾರದಲ್ಲಿ ಅಥವಾ ಯಾವುದೇ ಕೆಲಸಗಳಲ್ಲಾಗಲಿ ಸ್ವಲ್ಪ ತಾಳ್ಮೆಯಿಂದ ಇರಿ. ಪೈಲ್ ನಂಬರ್ 2 ಹಾಗೆ ಥರ್ಡ್ ಚಕ್ರ ಕೂಡ ಸ್ವಲ್ಪ ಆ್ಯಕ್ಟಿವ್ ಆಗಬೇಕಾಗಿದೆ. ಬ್ಲಾಕೇಜಸ್ ಇದೆ, ಸ್ವಲ್ಪ ಚಕ್ರ ಮೆಡಿಟೇಷನ್ನ ಮಾಡಬೇಕಿದೆ. ಹಾಗೆ ಮನಸ್ಸು ಕೂಡ ಯಾಕೋ ಕಾಮ್ ಆಗ್ತಿಲ್ಲ, ಯಾಕೋ ಒಂದು ರೀತಿ ಚಂಚಲತೆ ಇದೆ ಮನಸ್ಸಲ್ಲಿ. ತುಂಬಾ ನಾನಾ ಯೋಚನೆಗಳನ್ನ ಇಟ್ಕೊಂಡಿದ್ದೀರಾ, ಅದರಿಂದ ರಿಲೀಸ್ ಆಗಬೇಕಾಗಿದೆ. ಹಾಗೆ ನೀವೇನು ಪ್ರಾರ್ಥನೆ ಮಾಡಿದ್ದೀರಾ ಸ್ಟ್ರಾಂಗಾಗಿ ಆ ಒಂದು ಪ್ರಾರ್ಥನೆ ಈ ಒಂದು ವಾರದಲ್ಲಿ ಈಡೇರ್ತಿದೆ. ಹಾಗೆ ಒಂದು ಮಗುವಾಗಿ ನೀವು ಈ ಒಂದು ವಾರದಲ್ಲಿ ಹೆಚ್ಚಾಗಿ ಎಂಜಾಯ್ ಮಾಡ್ತಿದ್ದೀರಾ ನಿಮ್ಮ ಮಕ್ಕಳ ಜೊತೆ, ನಿಮ್ಮ ತಂದೆ ತಾಯಿ ಜೊತೆ. ಒಂದು ರೀತಿ ನೀವು ಮಗುವಾಗಿ ಎಲ್ಲರ ಜೊತೆ ವರ್ತಿಸ್ತಿದ್ದೀರಾ, ಹೆಚ್ಚು ಹ್ಯಾಪಿನೆಸ್ ಇದೆ. ಹಾಗೆ ನಿಮ್ಮ ಮನಸ್ಸು ಏನಿದೆ ಮೃದು ಸ್ವಭಾವದವರಾಗಿದ್ದೀರಾ. ಪೈಲ್ ನಂಬರ್ 2 ಇಲ್ಲಿ ನಿಮ್ಮ ಮನಸ್ಸಿಗೆ ಯಾರೋ ಈ ಹಿಂದೆ ಹರ್ಟ್ ಮಾಡಿದ್ದಾರೆ ಅಥವಾ ನಿಮಗೆ ಈ ನೆಗೆಟಿವಿಟೀಸ್ ಏನಾಗಿದೆ ಈ ಒಂದು ಚಕ್ರ ಬ್ಯಾಲೆನ್ಸಿಂದ ನಿಮಗೆ ಸಾಕಷ್ಟು ಸಮಸ್ಯೆಗಳಾಗ್ತಿರ್ಬೋದು. ನಿಮ್ಮ ಒಂದು ಅಜೀರ್ಣತೆ ಹಾಗೂ ನಿಮ್ಮ ಒಂದು ತಲೆ ಭಾರ, ಸ್ವಲ್ಪ ಮೈಗ್ರೇನ್ ಸಮಸ್ಯೆಯಿಂದ ಯಾರು ಇಲ್ಲಿ ಬೆಳ್ತಿದ್ದೀರಾ. ಪೈಲ್ ನಂಬರ್ 2 ನಿಮ್ಮ ಆರೋಗ್ಯದಲ್ಲಿ ಈ ಒಂದು ವಾರದಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳಿದೆ. ಹೆಚ್ಚು ಈ ಒಂದು ವಾರದಲ್ಲಿ ಸೂರ್ಯ ದೇವರ ಪ್ರಾರ್ಥನೆ ಮಾಡಿ. ಹಾಗೆ ಈ ಒಂದು ವಾರದಲ್ಲಿ ಹೆಚ್ಚಿನ ಮಟ್ಟದ ಸಕ್ಸಸ್ನ ನೋಡಲಿಕ್ಕೆ ನಿಮಗೆ ದಾರಿ ಸಿಗ್ತಿದೆ. ಎಸ್, ಹಾಗೆ
ಇವತ್ತೇನು ಅಂದ್ಕೊಂಡಿದ್ದೀರಾ ಆ ಕೆಲಸ ನೀವು ಕಂಪ್ಲೀಟ್ ಮಾಡೋಕ್ಕಾಗದೇ ಹೋದರೂ ಆ ಒಂದು ಕೆಲಸನ ನಾಳೆ ಕಂಪ್ಲೀಟ್ ಮಾಡ್ತಿದ್ದೀರಾ. ಹಾಗೆ ಇಷ್ಟು ದಿವಸ ಯಾವುದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಿದ್ದೀರಾ, ಅರ್ಜಿನ ಸಲ್ಲಿಸಿ ಕೆಲಸದ ವಿಚಾರವಾಗಿರಬಹುದು, ನಿಮ್ಮ ಇಷ್ಟಪಟ್ಟಿರೋ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿರ್ಬೋದು, ಅವ್ರಿಗೆ ಏನಾದರೂ ನೀವು ಲವ್ ಲೆಟರ್ ಕೊಟ್ಟಿರ್ಬೋದು ಅಥವಾ ನೀವು ಅವ್ರಿಗೆ ಪ್ರಪೋಸ್ ಮಾಡಿರ್ಬಹುದು. ಬಟ್ ಆ ವ್ಯಕ್ತಿಯಿಂದ ಯಾವುದೇ ರೀತಿಯಾದ ಮಾತು ನಿಮಗೆ ಸಿಕ್ಕಿಲ್ಲ. ಈ ಒಂದು ವಾರದಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ತುಂಬಾ ಹ್ಯಾಪಿನೆಸ್ ಇದೆ ನಿಮ್ಮ ಒಂದು ಬದುಕಲ್ಲಿ ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 2, ವಿಘ್ನೇಶ್ವರಂಗೆ ಏನಾದರೂ ನೀವು ಕಡುಬು ಮೋದಕನೋ ಏನಾದರೂ ದೇವರಿಗೆ ಅರ್ಪಣೆ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಮರ್ತಿರಬಹುದು. ಫೈಲ್ ನಂಬರ್ 2, ಅದನ್ನು ಕೂಡ ಈ ಒಂದು ವಾರದಲ್ಲಿ ವಿಘ್ನೇಶ್ವರ ಜ್ಞಾಪನ ಮಾಡ್ತಿದ್ದಾರೆ ನಿಮಗಾಗಿ. ಎಸ್, ಹಾಗೆ ಈ ಒಂದು ವಾರದಲ್ಲಿ ನೀವು ನಿಮ್ಮ ಮ್ಯಾರೇಜ್ ವಿಚಾರವಾಗೂ ಕೂಡ ಒಂದು ಒಳ್ಳೆ ನಿರ್ಧಾರನ ತಗೊಳ್ತಿದ್ದೀರಾ. ಇಷ್ಟು ದಿವಸ ಏನು ಮ್ಯಾರೇಜ್ ಬೇಡ ಅಂತ ನೀವು ವೇಟ್ ಮಾಡ್ತಿದ್ರಿ, ಬೇಡ ಅಂತ ಹೇಳ್ತಿದ್ರಿ, ಈ ಒಂದು ವಾರದಲ್ಲಿ ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಕೂಡ ಬರ್ತಿದೆ. ಹಾಗೆ ನಿಮ್ಮ ಹಿಂದೆ ಇರುವಂತಹ ವಿರೋಧಿ ಯಾರು ನಿಮಗೆ ಹೆಚ್ಚು ನೀವು ಅವ್ರನ್ನ ಹೆಚ್ಚು ನಂಬಿದ್ದೀರಾ, ಆ ವ್ಯಕ್ತಿಗಳು ನಿಮ್ಮ ಹಿಂದೆ ತುಂಬ ನೋವನ್ನು ಮಾಡ್ತಿದ್ದಾರೆ, ನಿಮ್ಮ ಕೆಲಸ ಯಶಸ್ಸು ಆಗಬಾರ್ದು ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಆ ವ್ಯಕ್ತಿಗಳಿಗೆ ಖಂಡಿತ ಈ ಒಂದು ವಾರದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು, ನಿಮ್ಮ ಕೆಲಸದಲ್ಲಿರುವಂತಹ ವ್ಯಕ್ತಿಗಳಾಗಿರಬಹುದು ಅಥವಾ ನಿಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳಾಗಿರಬಹುದು. ಸಡನ್ನಾಗಿ ಹೊಸ ವ್ಯಕ್ತಿಗಳಿಂದ ನಿಮಗೆ ಒಂದು ಮೆಸೇಜಸ್ ಸಿಗ್ತಿದೆ. ಹಾಗೆ ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮಗೆ ಫೋನ್ ಕಾಲ್ ಮೆಸೇಜ್ ಬರ್ತಿರ್ಬೋದು. ನಿಮ್ಮ ಮನೆಗೆ ಸಡನ್ನಾಗಿ ಅತಿಥಿಗಳು ಆಗಮಿಸ್ತಿರಬಹುದು. ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಗೊಂದಲತೆ ಇರಬಹುದು. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿ ಕೂಡ ನೀವು ಮಾತಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಫೈಲ್ ನಂಬರ್ 2, ಹಾಗೆ ನಿಮ್ಮ ಮಕ್ಕಳು ಮ್ಯಾರೇಜ್ಗೋಸ್ಕರ ನೀವು ವೇಟ್ ಮಾಡ್ತಿದ್ರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಫ್ಯಾಮಿಲಿ ಸಂಬಂಧದಿಂದ ನಿಮಗೆ ವಧುವರ ಕೂಡ ಸೆಟ್ ಆಗ್ತಿದೆ ನಿಮ್ಮ ಮಕ್ಕಳಿಗೆ. ಹಾಗೆ ಇಲ್ಲಿ ಟವರ್ ಕಾರ್ಡ್ ಕೂಡ ಬಂದಿದೆ. ಒಂದು ಶಾಕಿಂಗ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ. ಹಾಗೆ ಯಾವುದೂ ನಿಮಗೆ ಸತ್ಯಗಳು ಗೊತ್ತಾಗಬಾರ್ದು ಅಂತ ನಿಮ್ಮ ಒಂದು ಕೆಲಸದಲ್ಲಾಗಿರ್ಬಹುದು, ನಿಮ್ಮ ಕುಟುಂಬದಲ್ಲಾಗಿರಬಹುದು, ಅದನ್ನೇ ಅವರು ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ. ಅದು ಕೂಡ ನಿಮಗೆ ಈ ಒಂದು ಬ್ಲಾಸ್ಟಿಂಗ್ ಮೂಮೆಂಟ್ ಆಗ್ತಿದೆ, ಅದು ನಿಮಗೆ ಗೊತ್ತಾಗ್ತಿದೆ. ಹಾಗೆ ಯಾವುದನ್ನ ನೀವು ತಗೊಳ್ಬೇಕು, ಯಾವುದನ್ನ ಅಗ್ರಿ ಮಾಡಬೇಕು, ಯಾವುದನ್ನ ಡಿಸ್ಅಗ್ರಿ ಮಾಡಬೇಕು ಅನ್ನೋದು ಈ ಒಂದು ವಾರದಲ್ಲಿ ನಿಮಗೆ ಗೊತ್ತಾಗ್ತಿದೆ. ಫೈಲ್ ನಂಬರ್ 2, ಎಸ್, ಹೆಚ್ಚಾಗಿ ತುಂಬ ಕೆಲವು ವಿಚಾರಗಳಲ್ಲಿ ಗೊಂದಲತೆ ಇದೆ. ಫೈಲ್ ನಂಬರ್ 2ಗೆ ಆ ಗೊಂದಲತೆಯಿಂದ ರಿಲೀಸ್ ಆಗ್ತಿದ್ದೀರಾ. ತಾಯಿ ಚಾಮುಂಡೇಶ್ವರಿ ಅಮ್ಮನ ದರ್ಶನ ಕೂಡ ಈ ಒಂದು ವಾರದಲ್ಲಿ ನೀವು ಮಾಡ್ತಿದ್ದೀರಾ. ಹಾಗೆ ಲಲಿತಾ ತ್ರಿಪುರ ಸುಂದರಿ ದೇವಿ ಆ ತಾಯಿನ ಕೂಡ ನೀವು ದರ್ಶನ ಮಾಡ್ತಿರಬಹುದು. ಲಲಿತಾ ಸಹಸ್ರನಾಮನ ನೀವು ಓದೋದ್ರಿಂದ ಅಥವಾ ಕೇಳೋದ್ರಿಂದ ಈ ಒಂದು ವಾರದಲ್ಲಿ ಆರೋಗ್ಯದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಗುಡ್ ನ್ಯೂಸ್ ಸಿಗ್ತಿದೆ. ಹಾಗೆ ನೀವು ಅಂದ್ಕೊಂಡಿದ್ದನ್ನ ಬೇಗ ಸಿದ್ಧಿ ಮಾಡ್ಕೋತಿದ್ದೀರಾ. ಫೈಲ್ ನಂಬರ್ 2, ಎಸ್, ಹಾಗೆ ಕೋರ್ಟ್ ವಿಚಾರದಲ್ಲೂ ಕೂಡ ನಿಮಗೆ ಏನು ಕೆಲಸಗಳಾಗಬೇಕಾಗಿದೆ ಅದು ಕೂಡ ಈ ಒಂದು ಮಂತ್ ಎಂಡಲ್ಲಿ ಒಂದು ಕೆಲಸ ಫಾಸ್ಟಾಗಿ ಮೂವ್ ಆಗ್ತಿದೆ. ಹಾಗೆ ನೀವು ಹೋಗ್ತಾ ಇರೋ ಡೈರೆಕ್ಷನ್ ಏನು, ನೀವು ಹೋಗ್ತಾ ಇರೋ ಡೈರೆಕ್ಷನಲ್ಲಿ ಕರೆಕ್ಟ್ ಇದೆ ಅಂತ ನೀವು ಅನ್ಕೋತಿದ್ದೀರಾ. ಬಟ್ ನಿಮ್ಮ ಜೊತೆ ಇರೋ ವ್ಯಕ್ತಿಗಳು ನಿಮಗೆ ಒಳ್ಳೇದಾಗಲಿ ಅಂತ ಬಯಸ್ತಿದ್ದಾರೆ ಅಂತ ನೀವೇನು ಅಂದ್ಕೊಂಡಿದ್ದೀರಾ, ಅವರ ಮನಸ್ಸಲ್ಲಿ ಒಂದು ರೀತಿ ನಿಮ್ಮ ಮೇಲೆ ಜಲಸಿ ಫೀಲಿಂಗ್ ಇದೆ. ನೀವು ನಡೆಯೋ ದಾರಿಯಲ್ಲಿ, ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳೇನಾಗ್ತಿದೆ, ನಿಮ್ಮ ಜೊತೆ ಇರೋ ಅಂತಹ ವ್ಯಕ್ತಿಗಳಿಂದಲೇ ಸ್ವಲ್ಪ ಅಡೆತಡೆಗಳಾಗ್ತಿದೆ ನಿಮ್ಮ ಗೋಲ್ ರೀಚ್ ಮಾಡಲಿಕ್ಕೆ. ಹಾಗೆ ನೀವು ಅಂದ್ಕೊಂಡಿರೋ ಕೆಲಸನ ಫಾಸ್ಟಾಗಿ ಮಾಡೋಕ್ಕಾಗ್ತಿಲ್ಲ. ನೀವು ಯಾರಿಂದ ಅಡ್ವೈಸ್ ಕೇಳ್ತಿದ್ದೀರಾ ಅಥವಾ ನೀವೇನಾದರೂ ಶೇರ್ ಮಾಡ್ಕೋತಿದ್ದೀರಾ ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ನ, ಆ ವ್ಯಕ್ತಿಗಳಿಂದನೇ ಸ್ವಲ್ಪ ನಿಮಗೆ ಸಮಸ್ಯೆಗಳು ಆಗ್ತಿದೆ. ಅವರು ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ, ನಾನು ಮುಂದುವರೆದಿಲ್ಲ, ಇವ್ರು ಮುಂದುವರೆದಿದ್ದಾರೆ ಅನ್ನೋ ಒಂದು ಜಲಸಿ ಇದೆ. ಫೈಲ್ ನಂಬರ್ 2, ಎಸ್, ಅಂತಹ ವ್ಯಕ್ತಿಗಳನ್ನ ನಿಮ್ಮಿಂದ ದೂರ ಇಡಿ. ಹಾಗೆ ಯಾವುದನ್ನು ನೀವು ಅಚೀವ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಅಲೋನ್ ಆಗಿದ್ದು ಅಚೀವ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ಹಾಗೆ ಈ ಒಂದು ವಾರದಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟ ಅರ್ಥವೆಲ್ಲವೂ ಸುದ್ದಿ ಆಗಲಿ, ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಕೊಡಲಿ ಅಂತ ನಾನು ತಾಯಿ ಚಾಮುಂಡೇಶ್ವರಿ, ತಾಯಿ ಚೌಡೇಶ್ವರಿ, ಕೃಷ್ಣ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಫೈಲ್ ನಂಬರ್ 2, ಎಸ್,
ಈ ಒಂದು ವಾರದಲ್ಲಿ ಸಿಹಿ ಸುದ್ದಿ ಕೂಡ ನೀವು ಕೇಳ್ತಿದ್ದೀರಾ. ಹಾಗೆ ತುಂಬ ದಿವಸಗಳಿಂದ ನೀವೇನಾದರೂ ಕೋರ್ಟ್ ವಿಚಾರದಲ್ಲಿ ಕೆಲಸಗಳು ಡಿಲೇ ಆಗ್ತಾನೇ ಇದೆ, ಅದು ಇನ್ನು ಕಂಪ್ಲೀಟೆಡ್ ಆಗಿಲ್ಲ, ನಿಮಗೆ ನ್ಯಾಯ ಸಿಕ್ಕಿದ ಅಥವಾ ಆ ಕೇಸ್ ಕ್ಲೋಸ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಆ ಕೆಲಸದಲ್ಲೂ ಕೂಡ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ನೀವು ಓಡಿಸುವಂತಹ ವೆಹಿಕಲ್ ಕೂಡ ಚೇಂಜಸ್ನ ಮಾಡ್ತಿದ್ದೀರಾ. ಹಾಗೆ ತುಂಬ ಈ ಒಂದು ವಾರದಲ್ಲಿ ನಿಮ್ಮ ಬಗ್ಗೆ ಕೇರ್ ತಗೋತಿದ್ದೀರಾ. ನಿಮ್ಮ ಒಂದು ಹೇರ್ ಬಗ್ಗೆ, ಹಾಗೆ ನಿಮ್ಮ ಸ್ಕಿನ್ ಬಗ್ಗೆ, ನಿಮ್ಮ ಗ್ಲೋನೆಸ್ ಬಗ್ಗೆ, ನಿಮ್ಮ ಒಂದು ಲುಕ್ ಬಗ್ಗೆ ನೀವು ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ನಿಮ್ಮ ಡ್ರೆಸ್ ಬಗ್ಗೆ ತುಂಬ ಗಮನ ಕೊಡ್ತಿದ್ದೀರಾ. ಹೆಚ್ಚು ಶಾಪಿಂಗ್ನ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಪಾಯಲ್ ನಂಬರ್ 2 ತುಂಬ ಎಂಜಾಯ್ ಮಾಡ್ತಿದ್ದೀರಾ. ಹಾಗೆ ನೀವೇನು ಎಂಜಾಯ್ ಮಾಡ್ತಿದ್ದೀರಾ ಅಥವಾ ನೀವು ಮಾಡಬೇಕಾಗಿರೋ ಕೆಲಸದಲ್ಲಿ ನಿಮ್ಮ ಸುತ್ತ ಇರೋ ಜನಗಳಿಂದನೇ ಸ್ವಲ್ಪ ನಿಮಗೆ ದೃಷ್ಟಿ ಹೆಚ್ಚಾಗಿದೆ, ಈಗಿಲ್ಲ ಈ ದೃಷ್ಟಿ ಇದೆ, ಅದನ್ನು ಕೂಡ ನೀವು ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ಪಾಯಲ್ ನಂಬರ್ 2. ಎಸ್, ಇಲ್ಲಿ ಯಾರು ಪ್ರೆಗ್ನೆನ್ಸಿ ವಿಚಾರದಲ್ಲಿ ವೆಯ್ಟ್ ಮಾಡ್ತಿದ್ದೀರೋ ನಿಮಗೆ ಗುಡ್ ನ್ಯೂಸ್ ಇದೆ. ಹಾಗೆ ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗಿಂದ ನೀವು ತಿಳ್ಕೊಳ್ತಿದ್ದೀರಾ. ಒಂದು ಮೇಲ್ ಪರ್ಸನ್ನಿಂದ ಸ್ವಲ್ಪ ನಿಮಗೆ ನೆಗೆಟಿವಿಟೀಸ್ ಆಗಿದೆ. ಆ ನೆಗೆಟಿವಿಟಿ ಕೂಡ ನೀವು ಈ ಒಂದು ವಾರದಲ್ಲೇ ರಿಮೂವ್ ಮಾಡ್ಕೋತಿದ್ದೀರಾ. ಅದು ಒಂದು ರೀತಿ ನಿಮಗೆ ಇಷ್ಟು ದಿವಸ ಯಾವ ಕೆಲಸದಲ್ಲಿ ತಡ ಆಗ್ತಿತ್ತು ಆ ಕೆಲಸ ಫಾಸ್ಟಾಗಿ ಮೂವ್ ಆಗ್ತಿದೆ. ಹಾಗೆ ನಿಮಗೆ ಮಾಡಿರುವಂತಹ ನಿಮ್ಮ ಜಾಬ್ ಅಲ್ಲಿ ಕಿರಿಕಿರಿ ಆಗಬೇಕು, ನಿಮ್ಮ ಕೆಲಸದಲ್ಲಿ ಕಿರಿಕಿರಿ ಆಗಬೇಕು, ನಿಮ್ಮ ಫ್ರೆಂಡ್ಸ್ ಸರೌಂಡಿಂಗ್ ಕಿರಿಕಿರಿ ಆಗಬೇಕು, ನಿಮ್ಮ ಕುಟುಂಬದಲ್ಲಿ ಕಿರಿಕಿರಿ ಆಗಬೇಕು, ನಿಮ್ಮ ಮಾತಿಗೆ ಹೆಚ್ಚು ಯಾರು ಕಿವಿ ಕೊಟ್ಟು ಕೇಳಬಾರ್ದು, ನಿಮ್ಗೆ ಹೆಚ್ಚು ರೆಸ್ಪೆಕ್ಟ್ ಸಿಗಬಾರ್ದು, ಹಾಗೆ ನೀವು ಗ್ಲೋನೆಸ್ ಕಮ್ಮಿ ಆಗಬೇಕು ಅಂತ ಮೈ ಗಾಡ್ ಈ ಥರ ಈ ನೆಗೆಟಿವಿಟೀಸ್ನ ಮಾಡಿದ್ದಾರೆ ಪಾಯಲ್ ನಂಬರ್ 2. ಅಂಥ ವ್ಯಕ್ತಿಗೆ ಈ ಒಂದು ವಾರದಲ್ಲಿ ನೀವು ನಂಬಿರೋ ದೇವರಿಂದ ಖಂಡಿತ ಅವರಿಗೆ ಒಂದು ನಿಮ್ಮನ್ನು ಟಚ್ ಮಾಡಿದರೆ ಏನಾಗುತ್ತೆ ಅನ್ನೋದನ್ನು ತೋರಿಸ್ತಿದ್ದಾರೆ. ಇದು ಸಾಕಷ್ಟು ಬಾರಿ ಹಿಂದೆನೂ ಕೂಡ ನಿಮ್ಮ ಒಂದು ವಿಚಾರವಾಗಿ ನೀವೇನು ತೊಂದರೆ ಮಾಡದೆ ಹೋದರೂ ಅವ್ರು ನಿಮ್ಮ ನೆಗೆಟಿವಿಟಿ ಮಾಡಿ ತುಂಬಾ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಹಾಗೂ ಅವರು ಹಾಸ್ಪಿಟಲಲ್ಲಿ ಹೆಚ್ಚಾಗಿ ಟ್ರೀಟ್ಮೆಂಟ್ನ ತಗೊಂಡಿದ್ದಾರೆ, ಕ್ಯೂರ್ ಆಗಿದ್ದಾರೆ, ಮತ್ತೆ ಬಂದಿದ್ದಾರೆ. ಮತ್ತು ಅವರ ಒಂದು ಬದುಕಲ್ಲಿ ಇನ್ನಷ್ಟು ಸಮಸ್ಯೆಗಳನ್ನ ಅವರೇ ಬರಮಾಡ್ಕೋತಿದ್ದಾರೆ ನಿಮ್ಮ ಶತ್ರುಗಳು. ಖಂಡಿತ ನೀವೇನು ಕಣ್ಣೀರು ಹಾಕಿದ್ದೀರಾ, ನೀವೇನು ಹಿಂಸೆ ಅನುಭವಿಸ್ತಿದ್ದೀರಾ ಅದೆಲ್ಲದಕ್ಕೂ ಆ ಮೇಲ್ ಪರ್ಸನ್ನಿಂದನೇ ನಿಮಗೆ ಇಷ್ಟೊಂದು ಸಮಸ್ಯೆಗಳಾಗ್ತಿದೆ. ಇದು ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಕೆಲಸ ಮಾಡೋ ವ್ಯಕ್ತಿಗಳು ಆಗಿರಬಹುದು, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಯಾರು ನೀವು ತುಂಬ ಆತ್ಮೀಯತೆಯಿಂದ ನಂಬಿದ್ದೀರಾ, ತುಂಬ ಆ ವ್ಯಕ್ತಿನ ಗೌರವಿಸ್ತೀರಾ, ಪ್ರೀತಿಸ್ತೀರಾ, ಆ ವ್ಯಕ್ತಿಗಳೇ ನಿಮಗೆ ಹೆಚ್ಚಿನ ಒಂದು ದೃಷ್ಟಿನ ಇಟ್ಟಿದ್ದಾರೆ. ಎಸ್, ಆ ದೃಷ್ಟಿ ಏನೇ ಇರಲಿ, ನಿಮ್ಮ ಒಂದು ಕೆಲಸದಲ್ಲಿ ನಿಮ್ಮ ಒಂದು ಯಶಸ್ಸಿಗೆ ಯಾರು ಅಡ್ಡಿ ಆಗಿದ್ದಾರೆ, ನೀವು ನಂಬಿರೋ ದೈವಶಕ್ತಿ ಅದನ್ನು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಎಸ್, ಈ ಒಂದು ವಾರದಲ್ಲಿ ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಹೆಚ್ಚಿನ ಬದಲಾವಣೆ ಇದೆ. ಸ್ವಲ್ಪ ಗಮನ ಕೊಡಬೇಕಾಗಿದೆ ನಿಮ್ಮ ಸುತ್ತ ಇರೋ ಜನಗಳ ಬಗ್ಗೆ, ಹಾಗೆ ನಿಮ್ಮ ಕುಟುಂಬದ ಸದಸ್ಯರ ಬಗ್ಗೆನೂ ಸ್ವಲ್ಪ ನೀವು ಈ ಒಂದು ವಾರದಲ್ಲಿ ಗಮನ ಕೊಡ್ತಿದ್ದೀರಾ. ಹಾಗೆ ಏನು ನಿಮಗೆ ಮೆಸೇಜಸ್ ಸಿಗ್ತಿದೆ ಅಥವಾ ನಿಮ್ಮ ಮನೆಗೆ ಯಾರು ಆಗಮನಿಸ್ತಿದ್ದಾರೆ ಆ ವ್ಯಕ್ತಿ ಬಗ್ಗೆನೂ ತುಂಬಾ ಗಮನ ಕೊಡ್ತಿದ್ದೀರಾ, ರಿಸರ್ಚ್ ಮಾಡ್ತಿದ್ದೀರಾ ಪಾಯಲ್ ನಂಬರ್ 2. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಖಂಡಿತ ಬರ್ತಿದ್ದಾರೆ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಯಾರಲ್ಲಿ ಬ್ರೇಕ್ ಡೌನ್ ಆಗಿ ದೂರ ಇದ್ದೀರಾ, ಸಪ್ರೇಷನಲ್ಲಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಅವರ ಮನಸ್ಸಿನ ಮಾತನ್ನು ನಿಮ್ಮ ಹತ್ರ ಹೇಳ್ಕೊಳ್ಳಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಪಾಯಲ್ ನಂಬರ್ 2 ಸಕ್ಸಸ್ ಇದೆ, ನಿಮ್ಮ ಪ್ರೀತಿಯಲ್ಲಿ ಸಕ್ಸಸ್ ಇದೆ, ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಇದೆ, ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಸಕ್ಸಸ್ ಇದೆ, ಹಾಗೆ ನಿಮ್ಮ ಬದುಕಲ್ಲಿ ಸಕ್ಸಸ್ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಸಿಗ್ತಿದೆ. ಹೆಚ್ಚು ಯಾವುದಾದ್ರೂ ಪಕ್ಷಿಗಳಿಗೆ ಆಗಿರಬಹುದು, ಯಾವುದಾದ್ರೂ ಬೀದಿ ನಾಯಿಗಳಿಗೆ ಆಗಿರಬಹುದು, ಏನಾದರೂ ತಿನ್ನಲಿಕ್ಕೆ ಕೊಡಿ. ಹಾಗೂ ಆ ಒಂದು ಏನು ತಿನ್ನಲಿಕ್ಕೆ ಕೊಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನು ಪ್ರಾರ್ಥನೆ ಇದೆ ಅದನ್ನು ಹೇಳ್ಕೊಂತ ಒಂದು ಪ್ರಾಣಿಗಳಿಗೆ ಬಿಸ್ಕೆಟ್ ಆಗಿರ್ಬೋದು, ಪಕ್ಷಿಗೆ ಏನಾದರೂ ಊಟ ಹಾಕೋದ್ರಿಂದ ಹೆಚ್ಚಿನ ಒಂದು ಫಲ ಈ ಒಂದು ವಾರದಲ್ಲಿ ನಿಮಗೆ ಸಿದ್ಧಿ ಆಗ್ತಿದೆ. ಹಾಗೆ ಇನ್ನಷ್ಟು
ಸತ್ಯಗಳನ್ನು ತಿಳ್ಕೊಳ್ತಿದ್ದೀರಾ, ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದೀರಾ. ನಿಮ್ಮ ಮನೆಗೆ ಕೂಡ ನೀವು ಕ್ಲೆನ್ಸಸ್ನ ಮಾಡ್ತಿದ್ದೀರಾ. ಸ್ವಲ್ಪ ನಿಮ್ಮ ಮನೆಯಲ್ಲಿ ದೃಷ್ಟಿ ಇದೆ, ಹೆಚ್ಚು ನೀವು ಬ್ರೈಟಾಗಿ ಕಾಣಿಸ್ತಿದ್ದೀರಾ ಎಲ್ಲರ ಕಣ್ಣಿಗೂ. ಪಾಲ್ ನಂಬರ್ 2 ಅದರಿಂದ ನಿಮ್ಮ ಮನೆಗೂ ಕೂಡ ದೃಷ್ಟಿ ಇದೆ. ಹಾಗೆ ನಿಮ್ಮ ಮಕ್ಕಳ ಜೀವನದಲ್ಲಿ ಹೆಚ್ಚು ದೃಷ್ಟಿಗಳಿದೆ. ಅವರ ಕೆರಿಯರ್ ಬಗ್ಗೆ ನಿಮಗೆ ತುಂಬ ಚಿಂತೆ ಆಗಿದೆ. ಪಾಲ್ ನಂಬರ್ 2 ಈ ಒಂದು ವಾರದಲ್ಲಿ ನಿಮ್ಮ ಮಕ್ಕಳಿಂದ ನಿಮಗೆ ಸಂತೋಷದ ಸುದ್ದಿ ಕೂಡ ಕೇಳ್ತಿದ್ದೀರಾ. ತುಂಬಾ ನಿಮ್ಮ ವಾತಾವರಣ ತುಂಬಾ ಹ್ಯಾಪಿನೆಸ್ ಇದೆ. ನಿಮ್ಮಿಂದ ಇನ್ನಷ್ಟು ನಿಮ್ಮ ಮನೆಯಲ್ಲಿ ಗ್ಲೋನೆಸ್, ಹ್ಯಾಪಿನೆಸ್ ಕಾಣಿಸ್ತಿದೆ. ಹಾಗೆ ನೀವು ಮಾಡ್ತಿರುವಂತಹ ಕೆಲಸದಲ್ಲಿ, ನೀವು ಅಲ್ಲಿ ಏನು ಕೆಲಸದಲ್ಲಿ ನೀವು ಈ ಒಂದು ವಾರ ಹೊಸದಾಗಿ ಏನಾದರೂ ಮಾತುಕತೆ ಶುರು ಮಾಡ್ತಿದ್ರೆ ಅಥವಾ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಗಮನ ಕೊಡ್ತಿದ್ರೆ ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೆಯದಾಗ್ತಿದೆ. ಪಾಲ್ ನಂಬರ್ 2 ಎಸ್. ಲಕ್ಷ್ಮೀನಾರಾಯಣ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಆ ಲಕ್ಷ್ಮೀನಾರಾಯಣ ಸ್ವಾಮಿಯ ಆಶೀರ್ವಾದ ನಿಮ್ಮ ಮನೆ ಮೇಲೆ, ನಿಮ್ಮ ಮೇಲೆ ಹೆಚ್ಚಿನ ಒಂದು ಆಶೀರ್ವಾದ ಇದೆ ಪಾಲ್ ನಂಬರ್ 2ಗೆ. ಹಾಗೆ ನಿಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ ನೀವು ವರಿ ಮಾಡ್ತಿದ್ದೀರಾ. ಸ್ವಲ್ಪ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದಲಿಕ್ಕೆ ನೀವು ಪ್ರಿಪೇರ್ ಮಾಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಇನ್ನಷ್ಟು ಕಾನ್ಸಂಟ್ರೇಷನ್ ಬರ್ತಿದೆ. ಪಾಲ್ ನಂಬರ್ 2 ಎಸ್. ಹಾಗೆ ಹೊಸದಾಗಿ ವ್ರತ ಕೂಡ ಶುರು ಮಾಡ್ತಿರಬಹುದು, ಅಥವಾ ದೇವಿಗೆ ನಿಂಬೆಹಣ್ಣಿನ ದೀಪ ಹಚ್ತಿರಬಹುದು. ಹಾಗೆ ಏನೋ ಒಂದು ಈ ಒಂದು ಮನಸ್ಸಲ್ಲಿ ಏನೋ ಪ್ರಾರ್ಥನೆ ಮಾಡಬೇಕು ಅಂದ್ಕೊಂಡಿದ್ದೀರಾ. ಈ ಒಂದು ವಾರದಿಂದ ಹೊಸದೇನೋ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ. ಹಾಗೆ ಹೊಸದೇನೋ ನಿಮ್ಮ ಲೈಫಿಗೆ ಬರ್ತಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಖಂಡಿತ ಆ ಹೊಸದು ನಿಮ್ಮ ಲೈಫಿಗೆ ಬರ್ತಿದೆ. ಹಾಗೆ ಇಲ್ಲಿ ಯಾರು ನಿಮ್ಮ ಒಂದು ವಿಚಾರವಾಗಿ ನೀವು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ನನ್ನ ಲೈಫಲ್ಲಿ ಎಲ್ಲನೂ ನಾನು ಸೋಲ್ತಿದ್ದೀನಿ, ನನ್ನ ಗೆಲುವು ಸಿಗ್ತಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಆ ರೀತಿ ಅಂದ್ಕೊಂಡಿದ್ದೀರಾ. ಆಲ್ರೆಡಿ ನೀವು ಗೆದ್ದಿದ್ದೀರಾ, ಅದು ನಿಮಗೆ ಕಾಣಿಸ್ತಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗೆಲುವು, ಇನ್ನಷ್ಟು ಸಕ್ಸಸ್ನ ನೀವು ನೋಡ್ತಿದ್ದೀರಾ. ಈ ಡಿಸೆಂಬರ್ ಮಂತಲ್ಲಿ ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದೀರಾ. ಯಾತಕ್ಕಾಗಿ ತಡ ಆಗಿದೆ ಹಾಗೂ ಯಾತಕ್ಕಾಗಿ ನಿಮಗೆ ಈ ಒಂದು ಸೂಚನೆಗಳೆಲ್ಲ ಸಿಗ್ತಿದೆ ಅನ್ನೋ ವಿಚಾರ ನಿಮಗೆ ಹೆಚ್ಚಾಗಿ ಗಮನ ಸಿಗ್ತಿದೆ. ನಿಮ್ಮ ಡ್ರೀಮ್ಸ್ ಬಗ್ಗೆ ನೀವೇನು ಈ ಒಂದು ವಾರದಲ್ಲಿ ನಿಮಗೆ ಬೀಳ್ತಾ ಇರೋ ಸ್ವಪ್ನಗಳು, ಕನಸುಗಳ ಬಗ್ಗೆ ಹೆಚ್ಚಾಗಿ ನೀವು ಗಮನ ಕೊಡ್ತಿದ್ದೀರಾ. ಆ ಕನಸು ಏನು ಬಿದ್ದಿದೆ ಅದರಂತೆಯೇ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ನೆರವೇರ್ತಿದೆ ನಿಮ್ಮ ಕೆಲಸಗಳು. ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಸಡನ್ನಾಗಿ ನೀವು ಸರ್ಪನ ನೋಡ್ತಿರ್ಬೋದು, ಹಾವನ್ನ ನೋಡ್ತಿರ್ಬೋದು ನಿಮ್ಮ ಕನಸಲ್ಲಿ, ಅಥವಾ ಲೈವ್ ಆಗಿ ನಿಮಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಸಿಗ್ತಿದೆ. ಹಾಗೆ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಕೂಡ ಹೆಚ್ಚಾಗಿ ಇದೆ ಪಾಲ್ ನಂಬರ್ 2ಗೆ ಎಸ್. ಇಟ್ಟಿರೋ ವಸ್ತುಗಳು ಏನಾದರೂ ನಿಮಗೆ ಕಾಣೆ ಆಗ್ತಿದೆ ಅಥವಾ ಕಾಣೆ ಆಗೋಗಿದೆ, ಎಲ್ಲಿಟ್ಟಿದ್ದೀನಿ ಗೊತ್ತಾಗ್ತಿಲ್ಲ, ಅಥವಾ ಯಾರಾದರೂ ತೊಗೊಂಡಿದ್ದಾರಾ ಅಂತ ನಿಮ್ಗೆ ಏನಾದರೂ ಭಯ ಇದ್ದರೆ ನಿಮ್ಮ ವಸ್ತುಗಳ ಬಗ್ಗೆ ನೀವು ಗಮನ ಕೊಡಿ. ಬಿಕಾಸ್ ನೀವು ಇಟ್ಟಿರೋ ವಸ್ತುಗಳು ಇನ್ನೆಲ್ಲೋ ಹುಡುಕ್ತಿದ್ದೀರಾ, ಅದನ್ನು ಮರಿತಿದ್ದೀರಾ. ಹೆಚ್ಚು ಸ್ವಲ್ಪ ಈ ಒಂದು ವಾರದಲ್ಲಿ ನೀವು ಹೆಚ್ಚಾಗಿ ಮರಿತಿದ್ದೀರಾ ನೀವಿಟ್ಟಿರುವಂತಹ ವಸ್ತುಗಳ ಬಗ್ಗೆ. ನಿಮ್ಮ ವಸ್ತುಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಎಸ್, ನಿಮಗೋಸ್ಕರ ಟೈಮ್ ಕೊಡಿ, ಮೆಡಿಟೇಷನ್ ಮಾಡಿ ಪಾಲ್ ನಂಬರ್ 2 ಈ ಒಂದು ವಾರದಲ್ಲಿ. ಎಸ್, ಒಂದು ರೀತಿ ನಿಮ್ಮ ಸುತ್ತ ಮ್ಯಾಜಿಕಲ್ ಏನೋ ವರ್ಕ್ ಆಗ್ತಿದೆ. ಹಾಗೆ ಪಾಸ್ಟಿಂದ ಏನು ಚಿಂತೆ ಮಾಡ್ತಿದ್ದೀರಾ, ಪ್ರೆಸೆಂಟಲ್ಲಿ ಆ ಒಂದು ಪಾಸ್ಟ್ ವಿಚಾರ ಕೂಡ ಕ್ಲೆನ್ಸ್ ಆಗ್ತಿದೆ. ಆ ವಿಚಾರಕ್ಕೆ ಇನ್ನಷ್ಟು ಕ್ಲಾರಿಟಿ ಕೂಡ ನಿಮಗೆ ಸಿಗ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ವಾಟರ್ ಸೈನ್ ಪ್ಲೇಸಸ್ಗೆ ಏನಾದರೂ ನೀವು ಟ್ರಾವೆಲ್ ಮಾಡ್ತಿರಬಹುದು, ಅಥವಾ ಹೆಚ್ಚು ಈ ಒಂದು ವಾರದಲ್ಲಿ ನೀವು ಟ್ರಾವೆಲಿಂಗ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಅಥವಾ ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಸ್ವಲ್ಪ ಅದ್ರ ವಿಚಾರವಾಗಿ ಇನ್ನಷ್ಟು ಗಮನ ಕೊಡಿ. ಬಿಕಾಸ್ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಪಾಲ್ ನಂಬರ್ 2 ಎಸ್. ಹಾಗೆ ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮನ್ನು ತುಂಬಾ ಅಬ್ಸರ್ವ್ ಮಾಡ್ತಿದ್ದಾರೆ ಈ ಒಂದು ವಾರದಲ್ಲಿ. ಆ ಅಬ್ಸರ್ವಿಂದ ಸ್ವಲ್ಪ ನಿಮಗೆ ದೃಷ್ಟಿ ಆಗಬಹುದು ಪಾಲ್ ನಂಬರ್ 2. ಅದನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ. ಎಸ್, ಏಂಜಲ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ.
Meditation bring answer. Recovery. ಸಣ್ಣ ಪುಟ್ಟ ವಿಚಾರಕ್ಕೆ ನಿಮಗೆ ಒಂದು ರೀತಿ ಮನಸ್ಸಿಗೆ ಯಾವುದನ್ನ ತಗೋಬೇಕು ಯಾವುದನ್ನ ತಗೋಬಾರ್ದು ಅಂತ ನಿಮಗೆ ಗೊಂದಲ ಇದೆ. ಆ ವಿಚಾರವಾಗಿ ನಿಮಗಿನ್ನ ಹಿರಿಯರು ಯಾರಿದ್ದಾರೆ ಅವ್ರ ಜೊತೆ ಡಿಸ್ಕಸ್ ಮಾಡಿ ನಿರ್ಧಾರನ ತಗೊಳ್ಳಿ. ಹಾಗೆ ಎಲ್ಲವೂ ಬ್ಯಾಲೆನ್ಸಿಂಗ್ ಆಗಿದೆ ಈ ಒಂದು ವಾರದಲ್ಲಿ. ಹಾಗೆ ಹೆಚ್ಚಿನ ಒಂದು ಸಿಹಿ ಮೂಮೆಂಟ್ಸ್ನ ನೀವು ಎಂಜಾಯ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ಲೈಫಲ್ಲಿ ಓಲ್ಡ್ ಫ್ರೆಂಡ್ಸ್ನ ಕೂಡ ನೀವು ಭೇಟಿ ಆಗ್ತಿರಬಹುದು, ಅಥವಾ ನಿಮ್ಮ ಮನೆಗೆ ಹೊಸ ಫ್ರೆಂಡ್ಸ್ ಕೂಡ ಆಗಮನಿಸ್ತಿರಬಹುದು, ಅಥವಾ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಮನೆಗೆ ಆಗಮನಿಸ್ತಿರಬಹುದು. ಅವರಿಂದ ನಿಮ್ಗೆ ಇನ್ನಷ್ಟು ವಿಚಾರಗಳು ಕೂಡ ತಿಳಿತಿದೆ. ಶುಭ ಕಾರ್ಯ ಸುದ್ದಿಗಳು ಕೂಡ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಮಾತಾಡ್ತಿದ್ದೀರಾ ನಿಮ್ಮ ಮನೆಯಲ್ಲಿ. ಹಾಗೆ ನೀವು ನಡೀತಾ ಇರೋ ಹೆಜ್ಜೆಯಲ್ಲಿ ಯಾರು ನಿಮ್ಮನ್ನು ಎಡವಬೇಕು, ನೀವು ಚೆನ್ನಾಗಿರಬಾರ್ದು ಅಂತ ಬಯಸಿದ್ದಾರೆ. ಆ ಬಯಸಿಕೆ ಏನು, ಅವ್ರ ಪ್ರಾರ್ಥನೆ ಏನು ಮಾಡಿದ್ದಾರೆ ಅದು ವಾಪಸ್ ರಿಟರ್ನ್ ಅವ್ರಿಗೆ ಆಗ್ತಿದೆ. ಫೈಲ್ ನಂಬರ್ 2. ಅದ್ರ ಬಗ್ಗೆ ನೀವು ವರಿ ಮಾಡಬೇಡಿ. ಎಲ್ಲವೂ ಚೇಂಜಸ್ ಇದೆ ಈ ಒಂದು ವಾರದಲ್ಲಿ. ಹಾಗೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಕೂಡ ಆಗ್ತಿದೆ. ಇಲ್ಲಿ ಯಾರು ಸಪ್ರೇಷನಲ್ಲಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ಗುಡ್ ನ್ಯೂಸ್ ನಿಮ್ಮ ಒಂದು ಪಾರ್ಟ್ನರಿಂದ ಸಿಗ್ತಿದೆ. ಫೋನ್ ಕಾಲ್ ಅಥವಾ ಮೆಸೇಜಸ್ ಕೂಡ ನಿಮಗೆ ಸಿಗ್ತಿರ್ಬಹುದು, ಅಥವಾ ಅವರು ನಿಮ್ಮನ್ನ ಬ್ಲಾಕಿಂದ ಓಪನ್ ಕೂಡ ಮಾಡ್ತಿರಬಹುದು. ನಿಮ್ಮ ಮಾತು ಅವರಿಗೆ ಕೇಳಿಸ್ಕೋಬೇಕಾಗಿರಬಹುದು. ಫೈಲ್ ನಂಬರ್ 2. ನಿಮ್ಮ ಪ್ರೀತಿಗೆ ಇಲ್ಲಿ ಯಾರೋ ಅಡ್ಡಿ ಆಗಿದ್ದಾರೆ, ಅದು ವಿಚಾರ ಕೂಡ ನಿಮಗೆ ಹೆಚ್ಚಾಗಿ ತಿಳಿತಿದೆ ಈ ಒಂದು ವಾರದಲ್ಲಿ. ಎಸ್, ನಿಮ್ಮ ಮನಸ್ಸು ಏನು ಹೇಳ್ತಿದೆ, ನೀವೇನು ಡಿಸಿಷನ್ಸ್ನ ತಗೋತಿದ್ದೀರಾ, ಖಂಡಿತ ನೀವು ತಗೊಳ್ತಾ ಇರೋ ಡಿಸಿಷನಲ್ಲಿ ನಿಮ್ಮ ಒಂದು ಕೆರಿಯರ್ ಬಗ್ಗೆ, ನಿಮ್ಮ ಪ್ರೀತಿ ವಿಚಾರವಾಗಿ, ನಿಮ್ಮ ಕುಟುಂಬದ ವಿಚಾರವಾಗಿ ಹೆಚ್ಚಿನ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ನ ನೀವು ತಗೋತಿದ್ದೀರಾ. ಅದರಿಂದ ನಿಮ್ಮ ಸುತ್ತ ಇರೋ ಜನಗಳಿಗೂ ನಿಮ್ಮ ಮೇಲೆ ಹೆಚ್ಚಿನ ಪ್ರೌಡ್ ಆಗ್ತಿದೆ. ಫೈಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ.